ಇದ್ರ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ. ಚಾತುರ್ವರ್ಣಗಳದಾಗಲಿ 4 ಆಶ್ರಮಗಳು ಇವುಗಳು ಹೆಂಗೆ ತಯಾರಾದಪ್ಪ. ನಾವು ಇವತ್ತು ಈ ಮಟ್ಟಕ್ಕೆ ಬಂದೇವೆ. ಈ ಮಟ್ಟಕ್ಕೆ ಬರಬೇಕಾದ್ರೆ ನಾವು ಒಮ್ಮೆಲೇ ಈ ಮಟ್ಟಕ್ಕೆ ಬಂದಿಲ್ಲ. ನಮ್ಮ ಈ ಸ್ಥಿತಿ ಬರಬೇಕಾದ್ರೆ ಅನೇಕ ಜನ್ಮಗಳು, ಅನೇಕ ವಯಸ್ಸು ಅವಶ್ಯಕ ದಾಟಿದೆ. ಮತ್ತು ಹೆಂಗಿತ್ತಪ್ಪ, ಇದು ಅನೇಕರು ಟೀಕಾ ಮಾಡ್ತಾರೆ, ಏನು ವರ್ಣಾಶ್ರಮಗಳು ಹಾಗಂತೇಳಿ. ನಾವು ಸಾಮಾನ್ಯ ವಿಚಾರ ಮಾಡಿಕೊಡ್ರಿ. ನಾವು ಸ್ವಲ್ಪ ನಮ್ಮ ಮನ್ಯಾಗ 4 ಮಂದಿ ಮಕ್ಕಳು ಅಂತ ತಿಳ್ಕೊಂಡು ಬೇಸರ ಆಗತ್ತೆ. ನನಗೆ ಇವತ್ತು ಹೆಂಗೆ ಶುರು ಆಗ್ತಾರೆ. ನಮ್ಮ ಮನೆಯೊಳಗೆ ಒಂದು 4 ಮಂದಿ ಹುಡುಗರು ಮಕ್ಕಳಾಗ ತಿಳ್ಕೊ. ಒಂದು ಹುಡುಗ ಶಾಲೆ ಭಾಷಣ ಮದ್ದಿಂದ ನಾವು ಓದೋದ್ರಾಗ ಅವ್ನು ಕಲಿ ಬೇರೆ ಓದೋದು ಆಟ ಆಡೋ ಬೇಡಬೇಡ ಇದು ಆಟ ಆಡ್ತೀವಿ. ಆಟನೇ ಅವ ಓದೋದ್ರೊಳಗೆ ಮತ್ತೆ ಓದೋದ್ರೊಳಗೆ ತಲೆ ಇದ್ದಾವ. ಅವಾಗೇನು ಮಾಡ್ತಾರೆ, ಸಾಲಿ ಕಲಿಪ ತಮ್ಮ ನೀನು ತಲೆ ಐತಿ ಈ ಸಾಲಿ ಮಾರೋಡೋರು ನಾನು ನೋಡು ಎಲ್ಲರೂ ಸಾಲಿ ಕಲ್ತು ಯಾರು ತಲೆ ಶಾಣೆ ಅಂತ ಅಲ್ಲಿ ಕಳ್ಸ್ತಾರೆ. ಇಲ್ಲಿ ವ್ಯಾಪಾರಸ್ಥ ಬಂದಿರ್ಬೋದು, ಒಬ್ಬ ಹಿರಿಯ ಮನುಷ್ಯ ಇರ್ತಾನೆ, ಅವನ ಕೈಯಾಗ ಕಲಿಸ್ತಾರೆ. ಅವನಿಗೆ ಅಂಗಡಿ ಇರ್ತಾನೆ, ಉಳ ಕಡೆ ಹೋಗಿ ಯಾವ ಸಾಲಿ ಕಲಿಯಾಕ ಶಾಣೆ ಅವನು ಅವನಿಗೇನು ಕಲಿಸ್ತಾರೆ, ಸಾಲಿ ಹೋಗು, ಅಭ್ಯಾಸ ಮಾಡು, ಚಂದ ಆಗು ಅಂತ ಕಲಿಸ್ತಾರೆ. ನಂಬರ್ 1. ಇನ್ನೊಬ್ಬ ಏನಂತಾನೆ, ನಾ ಏನು ಮಾಡಂಗಿಲ್ಲ, ನಾ ಕುಸ್ತಿ ಆಡ್ತೇನೆ, ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ, ನಾ ಯುದ್ಧಕ್ಕೆ ಹೋಗ್ತೇನೆ, ನಾ ಸೈನಿಕ ಹಾಕೇನೆ, ನಾ ಸೈನಿಕ ಆಗೋ ದೇಶ ರಕ್ಷಣೆ ಮಾಡೋ ಆಗ್ತಾನೆ ಅಂತೇಳಿ. ಬುದ್ಧಿವಂತ ತಂದೆ ಏನು ಮಾಡಿ ಹೋದಪ್ಪ ದೇಶ ಸೇವಾ ಮಾಡೋದು ಚಲೋ ಅದನ್ನು ಮಾಡ್ತಾನ. ಏನು ಮಾಡ್ತಾನ ನಮಗೆ, ಊಟ ಮಾಡಿ ಚಂದ ಕಲಿ, ಅಭ್ಯಾಸ ಮಾಡಿ, ಗಂಡಿ ಮನೆಗೆ ಹೋಗು, ಶೈಲಿ ಬಳಸ್ಕೋ, ಸೈನಿಕ ಹೋಗೋದು ಹಂಗೇನೆ ದಿನ 3 ತಾಸು ಓಡೋದು, ಆಸನ ಹಾಕಿ ಪ್ರಾಣಾಯಾಮ ಮಾಡಿ ಓಡು, ನಾಳೆ ಸಿಲೆಕ್ಟ್ ಆಗ್ಬೇಕಾದ್ರೆ ಹಂಗೆ ಸಿಲೆಕ್ಟ್ ಆಗ್ತಾರೆ. ಜರ್ಮನಿ ಒಳಗೆ ಪದ್ಧತಿ ಏನಿದೆ ಅಂತಂದ್ರೆ, ಒಂದು ಹುಡುಗ ಮಿಲ್ಟ್ರಿಗೆ ಹೋದ ಕೂಡಲೇ ನಿಮ್ಮ ಅಣ್ಣ ಏನು ಮಾಡ್ತಿದ್ದ ಅಂತ. ನಮ್ಮ ಅಣ್ಣ ದೊಡ್ಡವನಿದ್ದರೆ ಅವನು ಮಿಲ್ಟ್ರಿಗೆ ಬಂದ, ಯುದ್ಧದೊಳಗೆ ಅವನು ಹೋದ, ದೊಡ್ಡಣ್ಣ ಹೋದ, 4 ಮಂದಿ ಹೋದ್ರಿ. ನೀ ಇದ್ದೇನು? ಹಾಂ. ನಿಮ್ಮ ಮನೆಯಾಗ ಯಾರಪ್ಪ? ನಮ್ಮವ್ವ ಅದಾಳ. ನಿಮ್ಮವ್ವ ಅದಾಳ, ಆಕೆ ಸೇವಾ ನಾ ಇಲ್ಲಿ ಬಂದುಬಿಟ್ರೆ ಯಾರು ಮಾಡೋರು? ಸೀದಾ ಮನೆಗೆ ಹೋಗು, ಅವನ ಸೇವಾ ಮಾಡಿ. ಮಿಲ್ಟ್ರಿ ಆಫೀಸರ್ ಮನೆಗೆ ಬಂದ. ಯಾಕೆ ಹೋಗಿ ಮತ್ತು ಮನೆಗೆ ಬಂದೆ, ಏನು ಹಿಂಗೆ ಅಂದರು, ಮತ್ತು ಅವನ ಸೇವಾ ಮಾಡೋದು, ನನಗಾರ ಅಲ್ಲಿ ಹೋಗ್ಬೇಕಾಗೈತಿ. ಅವನ ಕೂಡಲೇ ಆಕೆ ಏನು ಮಾಡಲು, ಈ ಚೀಟಿ ತೊಗೊಂಡು ಹೋಗು, ಇದು ನಿಮ್ಮ ಆಫೀಸರ್ ಕೊಡು, ಈಗ ಜೋರು ತೊಗೋತಾರೆ ನಿನ್ನ ಅಂಥದ್ದೇನು ಬರ್ದಾಳೆ, ನೋಡೋಂಗಿಲ್ಲ ನೀ ತಾಳದ, ಅದನ್ನ ತೊಗೊಂಡೋಗಿ ಆಫೀಸರ್ ಕೊಡು ತೊಗೋತಾರ. ಆಫೀಸ್ ಮತ್ತೆ ಅವು ಹೇಳಿದ್ರು ಏನಂತೆ, ಇದನ್ನ ಆಫೀಸರ್ ಚೀಟಿ ಕೊಡು, ಬಿಚ್ಚೋಂಗಿಲ್ಲ ನಡುವ, ಬಿಚ್ಚೋಂಗಿಲ್ಲ ಅಲ್ಲಿ ಕೊಟ್ಟು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಆಮೇಲೆ ಅವ ತೊಗೊಂಡು ಹೋದ್ಮೇಲೆ ಅದ್ರಾಗ ಏನು ಬರ್ತಿದ್ದು ಗೊತ್ತ, ತಾಯಿ ಇನ್ನು ನಾ ಈ ಭೂಮಿ ಮೇಲೆ ಇಲ್ಲ, ನನ್ನ ಮಗನ ಅವಶ್ಯವಾಗಿ ಮೆಟ್ರಿ ಸೇರಿಸ್ಕೊಡು, ಅಂದರೆ ನಾ ಪ್ರಾಣ ಬಿಟ್ಬಿಡ್ತೀನಿ ಲೆಕ್ಕ ಎಲ್ಲಿ ತನಕ. ಹಿಂಗೆ ಆ ಹುಡುಗ ನಾ ಮಿಲ್ಟ್ರಿಗೆ ಹೋಗಿ ಅಂದರೆ ನಮ್ಮ ಮಿಲ್ಟ್ರಿಗೆ ಹೋಗಿ ತಯಾರು ಮಾಡಿ ಓಡ್ತಾರೆ ಮಾಡ್ತಾರೆ. ಅವ ನಿಮ್ಮ ಮಿಲ್ಟ್ರಿಗೆ ಹೋಗಪ್ಪ ಅಂತ. ಇನ್ನೊಬ್ಬ ಏನಂತಾನ, ನಾ ಏನು ಅಲ್ಪ ಸಾಲಿಗೆ ಹೋಗಿಲ್ಲ, ನಾವು ಅಂಗಡಿನೇ ಇಡೋ, ಅಂಗಡಿ ಇಡ್ತೀವಿ ನಾವು, ಅಂಗಡಿ ಇಡ್ತೀಯಪ್ಪ ಮತ್ತು ಅಂಗಡಿ ಇಡ. ಸೊ ಒಕ್ಕಲ್ತಾನ ನೋಡ್ತಾನೆ ಅಂತ ಅವಾಗ ಮಾಡ್ತಾನೆ, ಒಕ್ಕಲ್ತಾನೆ ನಾ ಏನು ಒಕ್ಕಲ್ತಾನ ಅದೇನು ಬೇಡಪ್ಪ ನನಗೆ, ನಾ ಕಳೆ ತಕ್ಕೊಂತ ಇದು ಮಾಡ್ಕೊಂತೀವ. ಅವಾಗೇನಂತಾನೆ, ಕಳೆ ತಕ್ಕೊಂತ 4 ವರ್ಣಗಳು ಹಿಂಗೆ ತಯಾರಾದವು ತಮ್ಮ. 4 ವರ್ಣದಲ್ಲ. ಅವ ಸಾಲಿಗೆ ಏನು ಹೋದ, ಅವ ಬ್ರಾಹ್ಮಣ ವರ್ಗ ಸೇರಿ. ನಮ್ಮ ಸಮಾಜದು ನಮ್ಮ ಮಕ್ಕಳ ಕಥೆ ಹೇಳ್ದಾನೆ ನಿಮ್ಗೆ. ಹಿಂಗೆ ನಮ್ಮ ಸಮಾಜನ ಹಂಗೆ ಮಾಡಲ್ಲ. ವೇದವನ್ನು ಓದಕ್ಕೆ ಅಂಥ ಬುದ್ಧಿವಂತರು ಸಮಾಜ ಇಟ್ಬಿಟ್ರೆ ಅವ್ರಿಗೆ ಅವ್ರ ಖರ್ಚೆಲ್ಲ ನಾವು ಮನೆಗೆ ಕೊಟ್ಟಿಲ್ಲ, ಸಾಲಿ ಕಲ್ಸಿನಿ ಎಲ್ಲರಿಗೂ ರೊಕ್ಕ ಕೊಟ್ಟಿಲ್ಲ. ಹಂಗೆ ಇಡೀ ಸಮಾಜ ನಾನು ನಿಮ್ಗೆ ಕೊಡ್ತೀವಪ್ಪ ಅಭ್ಯಾಸ ಮಾಡಿದ. ಸಣ್ಣ ಊಣೆ ಊರ ಅವಾಗ ಮತ್ತೆ ರಕ್ಷಿಕೆ ಹಾಕೊಂಡು ಬೆಳ್ತಂಕ ಕುಡಿದಿರಪ್ಪ ಎಲ್ಲರ ಯಾವ ಮಕ್ಕಳು ಬರ್ತಾನೋ ಏನು ಮಾಡ್ತಾನೋ ಅಂತಿ. ಅವಾಗ ಗಾಡಿಯ ಮನುಷ್ಯರು 4 ಮಂದಿ ಗಟ್ಟಿ ಹುಡುಗರಿದ್ರು. ತಮ್ಮ ನೀವೇನು ಕೆಲಸ ಮಾಡಬೇಡ್ರಿ, ರಾತ್ರಿ ನಮ್ಮ ರಕ್ಷಣೆ ಮಾಡಿರಿ, ನಿಮಗೆಲ್ಲ ನಾವು ಸಮಾಜದವ್ರು ಕೂಡ್ಕೊಂಡು ನಿಮ್ಗೆ ರೊಕ್ಕ ಕೊಡ್ತೀವಿ. ಅದೇನಂತ ಪೊಲೀಸ್ ಡಿಪಾರ್ಟ್ಮೆಂಟ್, ಸೈನ್ಯ ಡಿಪಾರ್ಟ್ಮೆಂಟ್, ಪೊಲೀಸ್ ಯಾರು ಚಲೋ ಆದರೂ ಬ್ರಾಹ್ಮಣ ವರ್ಗಕ್ಕೆ, ಯಾರು ಸೈನಿಕ ಹೋದ್ರು ಅವ್ರ ಕ್ಷತ್ರಿಯರ. ವಿಚಾರ ಮಾಡ್ರಿ ನೀವು, ಅವ್ರ ಕ್ಷತ್ರಿಯರ. ಒಕ್ಕಲ್ತನ ಮಾಡವ ವೈಶ್ಯನಾದ,
ನಾ ಏನಪ್ಪ ಕಳೆ ತಗೊಂಡು ಮನೆಯಾಗ ಕೆಲಸ ಮಾಡ್ಕೊಂತೀರೋ ಶೂದ್ರ. ತಾಯಿ ಎಲ್ಲ ಕೆಲಸ ಮಾಡ್ತಾಳೆ, ತಾಯಿ ಮಕ್ಕಳ ಸೇವೆ ಮಾಡ್ತಾಳೆ. ತಾಯಿ ಏನು ಮಾಡ್ತಾಳೆ? ಒಬ್ಬ ಮರ್ಯಾದ ಮಜಾಸರ್ ಅಂತಿದ್ರು. ಏನು ಮಾಡ್ತೀರಿ ನೀವು? ನಾ ಒಕ್ಕಲ್ತನ ಅದೆಲ್ಲ ಮಾಡ್ಕೊಂಡು ಬಿಡ್ತೀನಿ ಬಿಡ್ರಿ. ನಾನು ಏನು ಮಾಡ್ತಾಳಪ್ಪ? ಏನ್ರಿ ಮನ್ಯಾಗ ಅಕ್ಕಿ ಮಾಡೋದಿಲ್ಲ ಅಂತ, ಮಕ್ಕೇನು ಮಾಡೋದಿಲ್ಲ ಅಂತ. ಮತ್ತೆ ಏನು ಮಾಡ್ತಾಳಪ್ಪ? ನಮ್ಮನ್ನ ಹೇಳ್ತಾಳ್ರೆ, ಕಸ ಗಿಸ ಹೊಡಿತಾಳೆ, ಅಡಿಗಿಡಿ ಮಾಡಿ ಕೊಡ್ತಾಳೆ, ನಾಷ್ಟ ಗಿಸ ಮಾಡ್ತಾಳೆ. ನಾವು ಹೊಲಕ್ಕೆ ಹೋಗ್ತೇನೆ. ಆಕೆ ಮಾಡೋದಕ್ಕೆ ನೀರು ತೋಟದಲ್ಲೇ ಕೆಲಸ ಮಾಡೋದಿಲ್ಲ. ಮತ್ತೆ ಎದ್ದಿರ್ತಾಳೆ ಆಕಿ, ಅಡಿಗೆ ಮಾಡ್ತಾಳೆ ಅಂತ. ನೀವು ಹೊಲಕ್ಕೆ ಹೋಗಿ ಊಟಕ್ಕೆ ಬಂದು ಇಲ್ರಿ ಆಕಿನ ಅಡಿಗೆ ತೊಗೊಂಬರ್ತಾಳೆ, ಅಡಿಗೆ ತೊಗೊಂಬರ್ತಾಳೆ, ಅಡಿಗೆ ತೊಗೊಂಬರ್ತಾಳೆ. ಮತ್ತು ನೀ ಏನು ಮಾಡ್ತೀಪ್ಪ? ಅಲ್ಲೇ ಬರ್ತಾ ಊಟ ಮಾಡ್ತೇನೆ, ಊಟ ಮಾಡ್ತಾನೆ. ಮತ್ತು ನೀ ಏನು ಊಟ ಮಾಡ್ಕೊಂಡು ತಾಸು ಮಾಡ್ಕೊಂಡಿರ್ತೇನೆ ಅಲ್ಲೇ. ಮತ್ತು ನೀನು ಏನು ಮಾಡ್ತಪ್ಪ? ಅಲ್ಲೇ ಕಳೆ ತೆಗೆಯೋದು ಎಲ್ಲ ಕಾಯಿಪಲ್ಲೆ ಹಾಕೋದು ಅದೆಲ್ಲ ಮಾಡ್ತಾಳ್ರಿ ಕೆಲಸ. ಅದು ಕೆಲಸ ಮಾಡ್ತಾಳೆ. ಮತ್ತು ಆಕೆ ಏನು ಮಾಡೋದ್ರಿ ಮನೆಗೆ? ಏನು ಆಕೆ ಮಾಡೋದ್ರಿ ಮನೆಗೆ? ಆಮೇಲೆ ಏನು ಮಾಡ್ತೀಪ್ಪ? ಆಮೇಲೆ ಆಕೆ ಸಂಜೆ ಮುಂದೆ ಆಕೆ ಮನೆಗೆ ಬರ್ತಾಳ್ರೆ, ನಾನು ಬರ್ತೇನೆ ಮನೆಗೆ. ಆಮೇಲೆ ನೀ ಏನು ಮಾಡ್ತೀವಿ? ನಾನು ಚಾ ಕುಡಿದು ಸ್ವಲ್ಪ ಕಟ್ಟಿ ಮೇಲೆ ಹುಡುಗರು ಮಾತಾಡಿ. ಮತ್ತು ಆಕೆ ಏನು ಮಾಡ್ತಾಳೆ? ಅಡುಗೆ ಮಾಡ್ಬೇಕಲ್ರಿ, ಅಡುಗೆ ಮಾಡ್ತಾಳೆ. ಊಟ ಮಾಡಿ ಏನು ಮಾಡಿ ಮಾಡ್ಬೋದು. ಮತ್ತು ಆಕೆ ಹೇಗೆ ಮುಸುಳಿ ತಿಕ್ಕೋದಿರ್ತಾವಲ್ಲ, ಆಕೆ ಏನು ಮಾಡೋದು? ಮತ್ತು ಆಕೆ ಏನಿಲ್ಲ ಮನೆಗೆ ಇರ್ತಾಳೆ. ಆಕೆ ಕೆಲಸ ಮಾಡಕ್ಕೆ ಈಗ ಕೆಲಸ ಆ ಕೆಲಸ ಮಾಡಿ ಲೆಕ್ಕದಾಗ ಹೇಳಿದೆ. ಹಂಗೆ ನೆಗಿ ಬರ್ಬಂಗೆ ಅವ ಏನಾತ? ಆ ಹುಡುಗರು ಸೆಗಣಿ ಬೆಳಿತಾನೆ, ಆಕಳ ಸೆಗಣಿ ಬೆಳಿತಾನೆ. ಅದಕ್ಕೆ ಶೂದ್ರ ಅಂತಿದೆ ನೀವು. ಆದ್ರೆ ಶೂದ್ರ ಲೆಕ್ಕ ಹಾಕಿದ್ರು ಕೆಲಸ ಮಾಡ್ತಾರಂತ ಮಂದಿ ಮುಟ್ಟಿಸೋದು ಬಿಟ್ಟರೆ ಅಷ್ಟೇ, ಉಳಿದಕ್ಕಿಲ್ಲ. ಆ ಥರದಿಂದ ನಮಗೆ ಈ 4 ವರ್ಣರ ಅಭ್ಯಾಸ ಮಾಡೋದ್ನಾಗ ಬ್ರಹ್ಮಚರ್ಯ ಪಾಲಿಸ್ಕೊ. ಆದಮೇಲೆ ಗುರುಕುಲದೊಳಗೆ ಇರ್ತಿದ್ರು. ಇತ್ತ ಉತ್ಸಾಹನೇ ಇಲ್ಲ. ಎಷ್ಟು ಅಭ್ಯಾಸ ಮಾಡೋದಪ್ಪ ಅಂದ್ರೆ ಮನೆಗೆ ಬರೋಂಗಿಲ್ಲ. ಮುಂಜಾನೆ ನಡೀತದ್ರಿ, ಹಣ್ಣಿನ ಹೋಗ್ಕಾರ್ರಿ, ನಮ್ಮ ಅಪ್ಪ ಕುಪ್ಸ ಮಾಡ್ಬೇಕ್ರಿ, ಬಸರದಾಡ್ರಿ ನಮ್ಮ ಅಕ್ಕ. ಏನಿಲ್ಲ, ಯಾರೂ ಇಲ್ಲ, ಹೋಗೋಂಗಿಲ್ಲ. ಯಾವಾಗಪ್ಪ ಪರ್ಮಿಷನ್ ಮನೆಗೆ ಬರಾಕ? ತಾಯಿ ಸತ್ರ ಮನೆಗೆ ಬರೋದು ಅಷ್ಟೇ. ಹುಡುಗತ್ತೆ ಮನೆಗೆ ಬರೋದು 25 ವರ್ಷ ತನಕ ಅಭ್ಯಾಸ. ಅವಾಗೇನಂದ್ರೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಆದಮೇಲೆ ಲಗ್ನ ಮಾಡ್ಕೋಬೇಕಾದ್ರೆ ಅವ್ನು ಕೇಳಿ ಆ ಬ್ರಹ್ಮಚರ್ಯ ಅವಸ್ಥೆಯೊಳಗೆ ಏನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೋ ವೇದಾಧ್ಯಯನ ಹಿಡ್ಕೊಂಡು ಎಲ್ಲವನ್ನು ಅಭ್ಯಾಸ. ವ್ಯಾಪಾರ ಏನು ಮಾಡೋದು? ನಮ್ಮಲ್ಲಿ ಗುರುಕುಲ ಒಂದು, ಅದಕ್ಕೆ ಏನೋ ಗುರುಕುಲ ಅಂತ ಏನಪ್ಪ ಅದು ಬ್ರಹ್ಮಪುರದಾಗ ಐತಲ್ಲ, ಅದು ಗುರುಕುಲ. ಅಲ್ಲಿ ಎಲ್ಲ ಕಲಿಸ್ತಾರೆ. ಸಾಲಿಗೆ ಡೊನೇಷನ್ ಇಲ್ಲ, ಫೀ ಇಲ್ಲ. ಎಲ್ಲ ಪೂಜೆ ಮಾಡೋದು ಕಲಿಸ್ತಾರೆ, ವರ್ತನ ಮಾಡೋದು ಕಲಿಸ್ತಾರೆ, ಆಕಳ ಸೇವಾ ಕಲಿಸ್ತಾರೆ, ಶಾಲೆಗೆ ಎಲ್ಲ ಕಲಿಸ್ತಾರೆ. ಕಾಂಪ್ಯೂಟರ್ಸ್ ವಿದ್ಯಾಸ ಐತೆ. ಅವ್ ಮನೆಗೆ ಬಂದರೆ ಎಲ್ಲ ತಾನು ಮಾಡ್ಕೊಂಡ್ರೆ ಆಕಳ ಎಲ್ಲ ಅದೇ ಇಷ್ಟೆಲ್ಲ ಮಾಡಿ ಹಾಗೆಲ್ಲ ಕಲಿಸ್ತಾರೆ. ಹಂಗೆ ಗುರುಕುಲದೊಳೆಲ್ಲ ಆಯ್ತು. ವೇದಾಧ್ಯಯನ ಹಿಡ್ಕೊಂಡು ಎಲ್ಲವೂ ವಿದ್ಯೆ ಆಯ್ತು. ಮತ್ತು ಆಮೇಲೆ ಲಗ್ನ ಮಾಡೋಕೆ ಬಂದರೆ ಗುರುಗಳ ಪರ್ಮಿಷನ್. ಎಲ್ಲಿ ತನಕ ಅಲ್ಲೇ ಅವನು ಡೈರೆಕ್ಟಾಗಿ ನೇರವಾಗಿ ಸನ್ಯಾಸನ ಆಗ್ತದೆ. ಯಾವಾಗಪ್ಪ ಏನೋ ಒಂದು ಸ್ವಲ್ಪ ಇಚ್ಛಾ ಐತಪ್ಪ, ಎಲ್ಲ ಸಲುವಾಗಿ ನೋಡ್ಕೊಂಡು ಸ್ವಲ್ಪ ಬದಲು ಹೆಂಗೆ ಸಂಸಾರ ಹೆಂಗೈತಿ ನೋಡ್ಕೋಬೇಕು ಇಚ್ಛೆ ಇದ್ರು ಹೆಂಗೈತಪ್ಪ ಅದು ಅಂದ್ರೆ ಒಂದು ಕಣ್ಣಿ ದೊಡ್ಡ ಬಸವಣ್ಣ ಮೂರ್ತಿ ಇತ್ತು. ದೊಡ್ಡ ನೋಡಿ ನಂದಿ ನೋಡಿ, ನಂದಿ ಬಸವಣ್ಣ, ನಂದಿ ಗುಡಿ ಅಂತ. ಅಲ್ಲಿ ಬಸವಣ್ಣ ಭಾಳ ಹಿಂಗೆ ಮಾಡಿದ್ರೆ ಕೈ ನಿಲ್ಕಂಗಿಲ್ಲ, ಆಡ್ದೊಡ್ದೆ ಇರ್ತೆ. ಅದ್ರ ಮೂಗು ದೊಡ್ಡ ಇರ್ತೈತಿ. ಅದು ದೊಡ್ಡ ಬಂದ ಮೂಗು ಎಷ್ಟು ದೊಡ್ಡದಿದ್ದಿತ್ತು ಅದು ಆ ಬಸವಣ್ಣ. ಅದ್ರಾಗ ಹಂಗೆ ನಿಂತಿತ್ತು ಮೂರ್ತಿ ದೊಡ್ಡದು, ಪೂಜೆ ಮಾಡ್ತಾರೆ ಯಾವಾಗ. ಅದ್ರಾಗ ಕೈ ಹಾಕಿದ್ನ ಎದೆ ಮೂಗನ್ಯಾಗ ಕೈ ಚೊತ್ತ ಬಡಿತಂತೆ. ಏನಿತ್ತವ್ರೆ ಕಪ್ಪು ಹೆಂಗಿತ್ತು, ಭಾಳ ತಣ್ಣಗೈತಿ. ಬೇರೆ ಜುಣು ಅಂತ ತಂದು ಬೇಕಾದ್ರೆ ಕೈ ಹಾಕಿ ನೋಡ, ಅವನು ಕೈ ಹಾಕಿ ನೋಡ್ದ, ಅದು ಜುಣು ಅಂತೈತಿ. ಇವ ಅವರು ನೋಡ್ಲಿ ಅಂತ ಅವರು ಸ್ವಲ್ಪ ಕೈ ನೋಡಿದ್ರೆ ಹೆಂಗೈತೆ ತಾನು ಕೆಟ್ಟ ಐತಂದ್ರೆ ಯಾರು ಕೈ ಹಾಕಿ ಅವ್ರಿಗೂ ಸ್ವಲ್ಪ ಬೆಚ್ಚ ಆಗ್ಬಿಡ್ತೈತಿ. ಹಂಗೆ ಕೈ ತಾನು ತೆಗ್ದ. ಹಂಗೆ ಸಂಸಾರ ಏನೈತಿ ಇನ್ನೊಂದು ಸ್ವಲ್ಪ ನೋಡ್ಲಿ, ಅವಾಗ ನಾವು ಹೊರಗೆ ಬರಲಿ, ಅವಾಗ ವೈರೈಟಿ ಬರಲಿ ಅಂತ. ಅದಕ್ಕೆ ನಾವು ಅಲ್ಲಿಂದನೇ ನೇರವಾಗಿ ಸನ್ಯಾಸ ಮಾಡಕ್ಕೆ ಯಾರು ಬೇಡ. ಶಂಕರಾಚಾರ್ಯ ಲಗ್ನ ಮಾಡ್ಕೊಂಡ್ರು, ಶಂಕರಾಚಾರ್ಯ ಲಗ್ನ ಮಾಡ್ಕೊಳ್ಳಿಲ್ಲ. ಎಲ್ಲಿ ಬಂದ್ರು ಅವರು ನೇರವಾಗಿ ತಾಯಿ ಪರ್ಮಿಷನ್ ತಗೋಬೇಕು. ಆಟ ಹುಡುಗ ಯಾಕಂದ್ರೆ ತಾಯಿ ಪರ್ಮಿಷನ್ ಇಲ್ಲ ಹೋಗಬೇಕು. ಲಗ್ನ ಮಾಡ್ಕೊಂಡು ಹೆಂಡತಿ ಪರ್ಮಿಷನ್ ಬೇಕು. ಅದಕ್ಕೆ ಸನ್ಯಾಸ ಹೆಂಡತಿ ಪರ್ಮಿಷನ್, ತಾಯಿಗೆ ತಾಯಿ ಹೆಂಗೆ ಕೊಡ್ತಾಳೆ ಪರ್ಮಿಷನ್ನು? ತಾಯಿ ಕೊಡ ಅದಕ್ಕೆ ಲಗ್ನ ಮಾಡ್ಕೊಳ್ಳಿ
ಯಾಕೆ ಲಗ್ನ ಮಾಡ್ಕೊಂಡು ಹುಡುಗ ಮೊಮ್ಮಕ್ಕಳು ಹಿಡಿದು ಆಡ್ಸೋದು ಮೊಮ್ಮಕ್ಕಳನ್ನ. ಅದಕ್ಕೆ ಆಕೆ ಪರ್ಮಿಷನ್ ಕೊಡ್ತಿದ್ದಿಲ್ಲ. ಇವಾಗ ಮತ್ತೆ ಸಿದ್ಧಾರ್ಥ ಲಗ್ನ ಮಾಡ್ಕೊಂಡು ಹೊಟ್ಟಲ್ಲ ಪರ್ಮಿಷನ್ ಯಾಕೆ ಆಟ ಹುಡುಗಿಲ್ಲ ಒಂದು ಇವಾಗ ಬಂದ್ರೆ ಹೀಗಾಕ ಸನ್ಯಾಸ ಹಾಕ್ರೆ ಹೋಗ್ಬೇಕು ಹಂಗೆ ಶಂಕರಾಚಾರ್ಯರು ನದಿಗೆ ಹೋಗಿದ್ರು. ನದಿಗೆ ಹೋಗಿದ್ರು. ಅವರು ಅರಿಬಿ ಹೋಗಿ ಹಾಕತ್ತಿದ್ರು. ಅರಿಬಿ ಹಾಕತ್ತಿದ್ದು ಯಾವಾಗ ಮೊಸರು ಹಿಡಿದೈತಿ ಬಿಡವಲ್ಲ ಜಾಡಿಕೊಂಡು ಬರ್ಬೇಕಪ್ಪ ನಾ ಬರ್ತೇನೆ ಕೈ ಇಲ್ಲವೇ ಇಲ್ಲವೇ ಸನ್ಯಾಸ ಪರ್ಮಿಷನ್ ಕೊಟ್ಟು ಬಿಡ್ತೇನೆ ನೋಡ ಅಂತ ಮೊಸರು ಏನಂತೈತಿ ಸನ್ಯಾಸ ಪರ್ಮಿಷನ್ ಕೊಟ್ರೆ ಬಿಡ್ತೈತಂತ ಇಲ್ಲಾಂದ್ರೆ ಬಿಡೋದಿಲ್ಲ. ಇದು ಬಿಡುದು ತಿಂದ ಬಿಡ್ತದ. ಆನೆ ಜಗತ್ತ ಜಗ್ತದ. 100 ಆನೆ ಬಂದ್ರು ತಕೊಳಕ ಯಪ್ಪ ಬದುಕಿದ್ರೆ ಸಾಕು ಎತ್ತಾಗಲ್ಲ. ಸನ್ಯಾಸ ಹಾಕಿ ನಾನು ಪರ್ಮಿಷನ್ ಅವು ಪರ್ಮಿಷನ್ ಕೊಟ್ಟಾಳ ಅಲ್ಲ ಏನಂತಲೇ ಪರ್ಮಿಷನ್ ಸಿಗ್ತಾವು ನಡಿ ಮಾಡ್ತ ಎಲ್ಲಿ ತನಕ ಬಂದ ಯಪ್ಪ ನಾನು ಕೊನೆಗಾರ ಬರಬೇಕು ಅಂತಂದೆ. ಕೊನೆಗೆ ಬರ್ತೇನೆ ಅಂತ ಕೊನೆಗೆ ಅವನೇ ಬಂದ. ಅವಾಗಿನ ಸಮಾಜ ಭಾಳ ಕೆಟ್ಟಿತ್ತು. ಹೆಂಡತಿ ಸಂಸ್ಕಾರ ಮಾಡಿ ಆ ತಾಯಿ ಸಂಸ್ಕಾರ ಮಾಡಿ ಇವನೇ ಎಲ್ಲ ಮಾಡ ಎಂತ ದೊಡ್ಡ ಕೆಲಸ. 32 ವರ್ಷ ಅಖಿಲ ಭಾರತೀಯ 4 ಸಲ ಪ್ರವೇಶ ಮಾಡಿ 4 ಮೂಲಿಗೆ 4 ಮಠ ಸ್ಥಾಪನೆ ಮಾಡಿ. ಅದು ಕೇಳ 32 8 ವರ್ಷದಾಗ ಯಾವ್ದು ತಿಳ್ಕೊಂಡ 16 ವರ್ಷ ಎಲ್ಲ ಬರೆದ 32 ಕಲಾಸ್ ಅಷ್ಟ ಎಷ್ಟು ಕೆಲಸ ಮಾಡಿ ಸ್ವಲ್ಪ ಆಗಿಸ್ಕೊಂಡು ಎಲ್ಲ ಕೆಲಸ ಈಗ ಐತೆ ಬಹು ನಾವು ಜನ್ಮನಾಮ ಅಂತೀವಿ. ಈಗ ಶಾಸ್ತ್ರ ಓದಕ್ಕಿಲ್ಲ ಈ ಮಜಾ ಬಿಡು. ಗುಲಾಬ್ ಜಾಮ್ ಬರ್ತೈತಿ, ಹೋಳಿ ಬರ್ತಾವ, ಹೊಡಿ ಬರ್ತೇ ಹೊಡಿ ಹಂಗೆ ವರ್ಣಾಶ್ರಮ ಇಂತ ಬ್ರಹ್ಮಚರ್ಯ ಗೃಹಸ್ಥ. ಆಮೇಲೆ ಗೃಹಸ್ಥ ಆದಮೇಲೆ 25 ವರ್ಷ ಆದಮೇಲೆ ಮುಗಿ ಮನೆಯಾಗಿಂದೆಲ್ಲ ಮಕ್ಕಳು ಒಪ್ಪಿಸಿ ನೀನು ನೋಡಪ್ಪ ಬರ್ತಿರ್ತೇನೆ ಯಾವಾಗ ಪೂರಾ ಹೋಗಂಗಿಲ್ಲ ಹಾಗಾಗಿ ಹೋಗಿ ಹಿಂಗೆ ಮಾಡಪ್ಪ ಅಂತೇಳಿ ಏನು ಮಾಡೋದಲ್ಲೇ ವಾನಪ್ರಸ್ಥ. ವಾನಪ್ರಸ್ಥ ಆದ್ಮೇಲೆ ಇನ್ನು ಮುಗಿ ಕೆಲಸ ನಿಮ್ಮದು ನೀವು ಮಾಡ್ಕೊಡಿಪ್ಪ ಅಂತೇಳಿ ಅದಕ್ಕೇನಾದ್ರು ಸನ್ಯಾಸ. ಕೇವಲ ಬ್ರಹ್ಮ ಜಿಜ್ಞಾಸ ಧ್ಯಾನ ಮಾಡೋದು, ಜಪ ಮಾಡೋದು, ಆತ್ಮ ಸಾಕ್ಷಾತ್ಕಾರಕ್ಕೆ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೆ ಜೀವನ್ ಮುಕ್ತಾವಸ್ಥೆ ಒಳಗೆ ಅದಕ್ಕೆ ಎದಕ್ಕೆ ಸನ್ಯಾಸ ತೊಳೋದು ಜೀವನ್ಮುಕ್ತನ ವಿಲಕ್ಷಣವಾದ ಆನಂದವನ್ನು ಪಡ್ಕೊಳ್ಳೋ ಸಲುವಾಗಿ ಬೇರೆ ಲೋಕ ಕಲ್ಯಾಣಕ್ಕಾಗಿಲ್ಲ ಸಾಕು. ಹಂಗೆ ಈ 4 ವರ್ಣಗಳು 4 ಆಶ್ರಮ ತಯಾರಾದ ಕತೆ ಹೇಳಿದೆ ನಿನಗೆ. ಇವತ್ತು ನಾವು ಬೇರೆ ಶೂದ್ರ ಟೀಕಾ ಮಾಡಿಸೋಲ್ಲ ಅವ್ರಿಗೆ ಹೀರು ಅಂತಲ್ಲ. ನಮ್ಮ ತಾಯಿ ಸಗಣಿ ತೆಗೆದಾಗ ಮಕ್ಕಳ ಸಗಣಿ ತೆಗಿತಾರ. ಆಕೆ ಶೂದ್ರ ಆಗಕ್ಕೆ ಇಲ್ಲ ಸಮಾಜ ಮಾಡಿ ಎಲ್ಲರಿಗೂ ಬೇಕಂತೆ. ಆದ್ದರಿಂದ ಬ್ರಾಹ್ಮಣದ ಭಾಳ ದೊಡ್ಡ ಶ್ರೇಷ್ಠ ಅಲ್ಲ. ಸಾರಿಕೆಲ್ಲ ನಮ್ಮ ಹುಡುಗಪ್ಪ ಅವನು ನೀ ಬ್ರಾಹ್ಮಣ ಅಂತಂದ. ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇಟ್ಟಿಲ್ಲ ಸಮಾಜ ರಕ್ಷಣೆ ಮಾಡೋದು ಏನಿತ್ತು ಅವಾಗ ಇಟ್ಟಿಟ್ಟ ಗುಂಪ ಮತ್ತು ರಾತ್ರಿ ಯಾರು ಬಂದ್ರೆ ಯಾಕಪ್ಪ ಅಂತ ದಿನ ಯಾರು ಈ ಹೆಸರು ನಿಧಿಗೇಡ ಆಗ್ತಾರಲ್ಲ ದಿನ ನಮ್ಮ ಸೈನಿಕರು ಹಗಲು ರಾತ್ರಿ ನಿಧಿಗೇಡ ಆಗತ್ತ. ನಿಧಿಗೇಡ ಸರಿ ನಾವು ಆರಾಮ್ ಮುಸುರು ಬಿಡ್ತೇವೆ. ಅದಕ್ಕೆ ಅವರು ರಕ್ಷಣೆ ಮಾಡ್ತಾರೆ. ಇಲ್ಲಿಂದ ಚೀನಾದವರು ಮುಸಲ್ಮಾನರು ಬಂದು ಹೊಡೆದಾಕಿದ್ರು, ಪಾಕಿಸ್ತಾನದವ್ರನ್ನ ಇಲ್ಲಿಯವ್ರು ಎತ್ಕೊಂಡಿದ್ರು ಮುಸಲ್ಮಾನ್. ಹಾಗೆಲ್ಲ ತಯಾರಿ. ಆ ದೃಷ್ಟಿಯಿಂದ 4 ಆಶ್ರಮಗಳು 4 ವರ್ಣಗಳು ತಯಾರದು. ಅದು ಅವ್ರವ್ರ ಕರ್ತವ್ಯ ಬೇರೆ. ನೆನಪ ಬ್ರಹ್ಮಚರ್ಯ ಕರ್ತವ್ಯ ಬೇರೆ. ಸಾಲಿಗೆ ಮಾಡೋದು ರಾಜಕಾರಣ ಮಾಡಂಗಿಲ್ಲ. ಅದೇನು ಇದೇನು ಇಲೆಕ್ಷನ್ ಎಂತೂ ಮಾಡಲ್ಲ. ಅಭ್ಯಾಸ. ಆಮೇಲೆ ಗೃಹಸ್ಥಾಶ್ರಮ ಪಾಲನೆ ಮಾಡೋದು. ಯಾವ ರೀತಿ ಗೃಹಸ್ಥ ಎಲ್ಲರದು ಗೃಹಸ್ಥಾಶ್ರಮ ಅಂದ್ರೆ ಹಗರಿಲ್ಲ. ಗೃಹಸ್ಥಾಶ್ರಮ ಉಳಿದ 3 ಆಶ್ರಮಕ್ಕೆ ಅದೇ ಕಾರಣ. ಬ್ರಹ್ಮಚರ್ಯ ಆಶ್ರಮಕ್ಕೆ ಅದ ವ್ಯವಸ್ಥೆ ಮಾಡಬೇಕು. ಆಮೇಲೆ ಗೃಹಸ್ಥರು ಮಾಡ್ಯಾರ. ವಾನಪ್ರಸ್ಥರು ಅವರೇ ವ್ಯವಸ್ಥೆ ಮಾಡಬೇಕು. ಸನ್ಯಾಸಿ ಹೋದ್ರೆ ಕಳಿಸ್ತಾ ಎಡಿ ಬರ್ತಾವೆ ಇಲ್ಲಿ ನೀವು ಉದ್ರು ಕೊಡ್ತಾರ ಇಲ್ಲಿ ಎದಕ್ಕೆ ಕೊಡ್ತಾರ ಅವ್ರು ಇದಕ್ಕೂ ಒಂದು ವ್ಯವಸ್ಥೆ ಇದೆ. ಶಾಸ್ತ್ರ ಅಧ್ಯಯನ ಮಾಡಲಿ, ಶಾಸ್ತ್ರವನ್ನು ಹೇಳಿ ಅವ್ರಿಗೆ ಭಾಗವತದ ಪುರುಸತ್ತೆ ಭಾಷಣ ಕೇಳ ಪುರುಸತ್ತಿಲ್ಲ ಅವ್ರಿಗೆ. 7 ರಿಂದ 8 ಬರ್ತೈತಿ ಅಂದ್ರೆ 8 ಮಂದಿ ಕೇಳ್ತಾರ. ಯಾರು ಕಾರಣ ಪುರುಸತ್ತಿಲ್ಲ ಪಾಪ ವ್ಯಾಪಾರ ಉದ್ಯೋಗ ವ್ಯವಹಾರ ಹೀಗೆ. ಆದ್ದರಿಂದ 4 ವರ್ಣಗಳ ವ್ಯವಸ್ಥೆ 4 ಆಶ್ರಮಗಳ ವ್ಯವಸ್ಥೆ ಇತ್ತು. ಆದರೆ ಇಲ್ಲಿ ಮುಖ್ಯವಾಗಿ ಬ್ರಹ್ಮಚರ್ಯ ಆಶ್ರಮ ಅದ್ರ ನೆನಪ ಗುರುಕುಲದೊಳಗೆ ಕೀರ್ತನ ನಾರದ ಮಹರ್ಷಿ ವರ್ಣನ ಮಾಡಾಕತ್ತಾರೆ. ಯಾಕೆ ಹೇಳಿದೆ ತಲೆಯಾಗೇನಾರು ಕೊಂಡ್ರಬಾರ್ದು ನಾವು ಭಾಳ ಚೆನ್ನಾಗಿ ಅವ್ರು ಕೀಳು ಈ ಭಾವನ ಬರಲ್ಲ. ನಮ್ಮ ಮಕ್ಕಳು ಇದ್ದಾರೆ ಅವ್ರ ತಾಯಿ ಎಲ್ಲ ಕೆಲಸ ಮಾಡ್ತಾರೆ. ಐದು ಗೌರವ ಅವ್ನು ಗೌರವ. ಅದಕ್ಕೆ ಜ್ಞಾನಿಗಳು ನಾರದ ಮಹರ್ಷಿ ಅಲ್ಲಿ ಹೇಳಕತ್ತಾರೆ ಏವಂ ಗುರುಕುಲೇ ವಿಷತ್ವ ಏವ ದ್ವಿಜ. ಈ ಪ್ರಕಾರ ದ್ವಿಜನಿಗೆ ಏನು ಮಾಡಬೇಕು ಗುರುಕುಲದೊಳಗೆ ಇಟ್ಕೊಂಡೆ ತನ್ನ ಮತ್ತು ಅವಶ್ಯಕತೆ ಉಳ್ಳಂಥ ಅನುಸಾರವಾಗಿ
ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದ ಜ್ಯೋತಿಷ್ ಅಂಗಗಳು ಶಾಸ್ತ್ರ ಕಲಿಬೇಕಾದ್ರೆ ಇವು ಕಲ್ಪಬೇಕು ಅವು ಇದ್ಮೇಲೆ ವೇದನ ಕಲಿಸ್ತಾರೆ. ವೇದ ಇಲ್ಲಿ ಕಲಿಸೋಂಗನೇ ಇಲ್ಲ, ಈಗ ಕಲ್ತವ್ರು ಜಾಸ್ತಿ. ಶಾಸ್ತ್ರಕ್ಕೆ ಅಭ್ಯಾಸದ ಅಧಿಕಾರ ಯಾರು? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷ. ಅಮಿತವನ್ನು ಬಂದು ಕೊಡಬೇಕಿಲ್ಲ ಶಾಸ್ತ್ರ ಕೇಳಕ್ಕೆ, ಹೊರಗಾಗ್ತಿದ್ರು ಇಲ್ಲಿ. ಈಗ ಹಂಗೆ ಮಾಡಂಗಿಲ್ಲ. ಕೇಳಪ್ಪ ಕೇಳ ಅದು ಮಾಡ್ಕೊತಾರ ವೈರಾಗ್ಯ ಬರಲಿ, ಕೇಳ್ಕೊತಾರ ವಿವೇಕ ಬರಲಿ. ಹಂಗೆ ಇಲ್ಲಿ 6 ವಿದ್ಯೆ ಶಿಕ್ಷಾ ಅಭ್ಯಾಸ ಪುಸ್ತಕ ಹೆಂಗೆ ಓದು, ಆಮೇಲೆ ಕಲ್ಪ ಅದ್ರೊಳಗೆಲ್ಲ, ಆಮೇಲೆ ವ್ಯಾಕರಣ ಕಲಿಬೇಕು, ವ್ಯಾಕರಣ ಪುರ ಆಗೋತಂಕ ಮತ್ತೆ ಮುಂದಿಲ್ಲ. ಆಮೇಲೆ ನಿರುಕ್ತ ನಿಘಟ್ಟಿದೆ, ಆಮೇಲೆ ಛಂದಸ್, ಆಮೇಲೆ ಜ್ಯೋತಿಷ್. ಯಾವಾಗ ಏನು ಮಾಡೋದು ಇದು ಜ್ಯೋತಿಷ್ ಅಂತ. ಇವು 6 ಅಂಗಗಳು. ಈ ಅಂಗಳ ಉಪನಿಷತ್ ವೇದದ ಅಧ್ಯಯನ ಮಾಡಿ ಅದ್ರ ಅರ್ಥ ತಿಳ್ಕೊಬೇಕು. ಬರೇ ಉಪನಿಷತ್ ಎಲ್ಲ ಗೊತ್ತದ, ಈ ಉಪನಿಷತ್ ಐತ ಅಲ್ಲ. ವೇದಗಳು 4 ತಿಳ್ಕೊಂಡು ಋಗ್ವೇದ, ಯಜುರ್ವೇದ, ಅಥರ್ವ ಮುಗಿತಲ್ಲ ಕೆಲಸ. ಹಿಂಗಲ್ಲ, ಆ ವೇದ ಏನು ಹೇಳ್ತದೆ ಅದನ್ನು ತಿಳ್ಕೊಬೇಕು. ಅದಕ್ಕಾಗಿ ಹೇಳಿದ್ರು ಅಧ್ಯಯನ ಮಾಡಿ ಅವುಗಳ ಅರ್ಥವನ್ನು ತಿಳ್ಕೊಬೇಕು. ಯಾವದರ್ಥಂ ಯಥಾ ಬಲಂ, ಆ ಸಾಮರ್ಥ್ಯವನ್ನು ಪಡ್ಕೊ. ಅದು ತಿಳ್ಕೊಂತಂದ್ರೆ ಬರೀ ತಿಳ್ಕೊಳ್ಳೋದಲ್ಲ, ಅದೇನು ಮಾಡೋದು ಒಳಗೆ ಇಳಿಸ್ಕೊಳ್ಳೋದಂತೆ. ಅವನು ಶಾಣ ವೇದಜ್ಞ. ಇದರ ಅರ್ಥ ಏನು? ಕೇವಲ ತಿಳ್ಕೊಂಡನಲ್ಲ, ಅವನು ಇಳಿಸ್ಕೊ. ಅವನು ಮಹತ್ವದ ಮಹತ್ವ ತಿಳ್ಕೊಳಕ್ ಮಹತ್ವದ ಮಾಡಬರ್ತಾಗಿ ಅದನ್ನು ಆಚರಣೆ ಮಹತ್ವದ. ಉಳಿದು ಮಾತು ಬೇರೆ. ಉಳಿದಂಥವು ಏನದ ಶಾಲ್ಯಾಗ ಅವ್ನು ಗಣಿತ ಮಾಸ್ತಪ್ಪ, ಗಣಿತ ಗೊತ್ತಿದ್ದು ಸಾಕು ಮಾಸ್ತರ್ ಮಾಡ್ಕೋತಾರ, ಉಳಿದು ಗೊತ್ತಿಲ್ಲ. ಅದು ಇಲ್ಲಿ ಹಂಗಲ್ಲ. ವೇದ ತಿಳಿದ ನಡಿ ಹೋಗೋಣ ಕಡೆ ಇಲ್ಲ, ವೇದ ಒಳಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಬೆಲ್ಲದ ಗತಿ ಅದು, ಬೆಲ್ಲದ ಗತಿ ಗೊತ್ತಿಲ್ಲ. ಅವ್ರು ಸ್ವಾಮಿಗಳು ತಾಯಿ ಕರ್ಕೊಂಬ ನನ್ನ ಮಗನ ಬೆಲ್ಲ ತಿಂತ ನೋಡ್ರಿ ಭಾಳ ನಿಮ್ಗೆ ಕೇಳಿಬಿಡ್ರಿ, ಇನ್ನೂ 8 ದಿವಸ ಬಿಟ್ಟು ಬಾರ್ಲ ಮತ್ತೆ 8 ದಿವಸ ಬಿಟ್ಟು ಬಾ. ಆಮೇಲೆ ಬೆಲ್ಲ ತಿನ್ಬಾರ್ದ, ಬೆಲ್ಲ ಇಷ್ಟು ಹೇಳ ಮತ್ತೆ ಕರ್ಕೊಂಡಾಗ ಏನಾಗಿತ್ತು ಅದು ಸ್ವಾಮಿಗೆ. ನಾನು ತಿಂತಿದ್ದೆ, ನಾ ಬಿಟ್ಟ ಮೇಲೆ ಹೇಳಿದ್ರೆ ಫಾಯ್ದೆ ಆಗಲ್ಲ. ತಾ ಸೆರೆ ಕೊಡ, ಆ ಸೆರೆ ಕೊಡುತ್ತಪ್ಪ ಅಂದ್ರೆ ನಡೀತೈತಿ ಇಲ್ಲ, ಮತ್ತು ನೀನ ಕುಡಿತೇವ ಅಂತ ನಾವು. ಹಂಗಾಗಿ ಹಂಗೆ ಈ ಮಾತು ಬೇರೆ. ಗಣಿತ ಪ್ರೊಫೆಸರ್ ಆದ ಅಮೇರಿಕಾದೊಳಗೆ ಅವನ ಲೆಕ್ಚರನ್ನು ಉಪಯೋಗ ಮಾಡ್ಕೋಬೇಕಾದ್ರೆ ಅವನು ವೇದಜ್ಞ ಅಲ್ಲ, ಅಧ್ಯಾತ್ಮ ಇಲ್ಲ ಹೊರಗೆ ಅಮೇರಿಕಾದ ಅಠೋಲೆಯವ್ರು ಬರೀತಾರೆ. ನಮ್ಮ ದೇಶದವ್ರು ಅವ್ನು ತೋಡೇನು ಮಾಡ್ತೀರಿ, ವೇದ ತಿಳ್ಕೊಂಡು ಭಕ್ತಿ ಐತಲ್ಲ ತೋಡೆ ಮಾಡಿ ಗಣಿತ ಹೇಳ್ತಾನೋ ಸಾಕು ಅಂತ ಅವ್ರ ಕಡೆ ಹಂಗೆ ಮಾಡಿ. ಯಾಕೆ ಆ ಕಳ್ಕಳಿಂದ ಹೇಳಬಲ್ಲ. ಅದಕ್ಕಲ್ಲೇ ಈ ಅಂಗಗಳನ್ನು ತಿಳ್ಕೊಂಡು ಶಿಕ್ಷಾ ಇತ್ಯಾದಿ ವೇದ ಉಪನಿಷತ್ತು ಅಲ್ಲೇ ಋಗ್ಯಜು ಸಾಮ ಈ 3 ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು ನಾವು ಅದನ್ನು ತನ್ನ ಅಧಿಕಾರಾನುಸಾರವಾಗಿ ತಿಳ್ಕೊಂಡು ಅದು ಇಳಿಸ್ಕೋಬೇಕು. ಅದನ್ನು ಮಾತ್ರ ಅವರ ಯದಿ ಸಾಮರ್ಥ್ಯ ಇದ್ದರೆ ಗುರುವಿನ ಮುಖ ಬೇಡದಂತ ದಕ್ಷಿಣ ಕೊಟ್ಟು ಗುರುವಿನ ಆಜ್ಞಾ ಪಡ್ಕೊಂಡು ಗೃಹಸ್ಥ ಸ್ವೀಕಾರ ಮಾಡು, ಅಥವಾ ವಾನಪ್ರಸ್ಥ ಆಗು, ಅಥವಾ ಸನ್ಯಾಸ, ಇಲ್ಲ ಗುರುಕುಲದೊಳಗೆ ಇದು ಸೇವಾ. ವೇದ ಬರೆದಂಥ ಮಾತಿದು. ಯಾಕಪ್ಪ ಯಾವನಿಗೆ ಅಗ್ನಿ ಕುಳ್ಕೊಳೈತೆ ಮಾಡ್ಕೊಳ್ಳೋದು ನಡಿಪ್ಪ ಲಗ್ನ ಮಾಡು, ಯಾರು ಬೇಡ. ಅದಕ್ಕೆ ಹೇಳ್ತಾರೆ ಅವರು, ಈ ಸಾಮರ್ಥ್ಯ ಗುರುವಿನ ಮುಂದೆ ಎಲ್ಲಪ್ಪ ನಾ ಲಗ್ನ ಮಾಡ್ಕೊತೀನಪ್ಪ, ಆಯ್ತು. ಏನು ಮಾಡ್ಬೇಕಲ್ಲೇ ಗುರುಗಳು ಬೇಡದಷ್ಟು ದಕ್ಷಿಣ ಅವ್ರಿಗೆ ತನಗೆ ಅನುಕೂಲ ಆಗ. ಅವಾಗಿನ ಕಾಲದೊಳಗೆ ಗುರುದಕ್ಷಿಣ ಕೊಡೋದು. ಅವ್ರೇನು ಬೇಡ, ಬೇಡಪ್ಪ ನಮಗೇನು ಬೇಡ. ಅನೇಕ ಥರದ ದಕ್ಷಿಣೆಯನ್ನು ಬೇಡ. ನಮಗೆಲ್ಲ ಕಥೆ ಗೊತ್ತು. ರಾಜನ ಕಡೆ ಬಂದ, ಅವನು ಭಿಕ್ಷಾ ಪಾತ್ರ ಇದ್ದಾಗ 12 ದಾನ ಮಾಡಿದ್ದಾನ. ಅವಾಗ ನೀ ಏನು ಮಾಡ್ತೀಪ್ಪ ಅಂತ ನಾನು ಕೊಟ್ಟು ಕುಬೇರ ಕಡೆ ಇಸ್ಕೊಂಡು ತಂದು ಕೊಡ್ತೀನಿ ಅಂತಂದ. ಅವನು ಕೊಟ್ಟ. ಶ್ರೀಕೃಷ್ಣ ಅವನು ಕೇಳ್ತಾಳೆ, ಏನಪ್ಪ ಏನು ಮಾಡಲಿ, ಏನಪ್ಪ ಗುರುಪತ್ನಿಗೆ ತೋರಿಸ್ತಾರೆ, ಅವ್ರಿಗೇನಾರು ಬೇಕಾದ್ರೆ ನನಗೇನು ಬೇಡಪ್ಪ, ನನಗೇನು ಬೇಡ. ಅದಕ್ಕೆ ನಾನು ಇಷ್ಟು ಮಾತ್ರ ಸತ್ತ ಅವ್ರ ದರ್ಶನ ಸಾಮರ್ಥ್ಯ ಇದ್ದಾರೆ, ಅವ್ರ ದರ್ಶನ ಮಾಡ್ತಾರೆ. ಹಂಗೆ ಅವ್ರು ಬೇಡಂಥ ದಕ್ಷಿಣೆಯನ್ನು ಕೊಟ್ಟು ಗುರುವಿನ ಆಜ್ಞೆಯನ್ನು ಪಡ್ಕೊಂಡು ಗೃಹಸ್ಥ ಸ್ವೀಕಾರ ಮಾಡು. ಎಷ್ಟನೇ ಅಧ್ಯಾಯದು 14ನೇ ಶ್ಲೋಕ, 7ನೇ ಸ್ಕಂದದೊಳಗಿರುವಂಥ ಈ ಶ್ಲೋಕದೊಳಗೆ ಎಷ್ಟನೇ ಅಧ್ಯಾಯಪ್ಪ? 12ನೇ ಅಧ್ಯಾಯ. 12ನೇ ಅಧ್ಯಾಯ ಎಷ್ಟನೇ ಶ್ಲೋಕ? 14. ಏನು ಹೇಳಿದ್ರೆ
ದತ್ವಾ ವರಮನುಜ್ಞೋ ಗುರು ಕಾಮ ಯದೀಶ್ವರ ಗೃಹಂ ವನಂ ವಾ ಪ್ರವೇಶತ್ವಾತ್ ಚೇತನ್ವಾ ಭಜೇತ್. ಅದೇ ಅರ್ಥ. ಜರ್ ಸಾಮರ್ಥ್ಯ ಗುರುವಿನ ಬೇಡುವಂತ ದಕ್ಷಿಣ ಕೊಟ್ಟು ಗುರುವಿನ ಆಜ್ಞಾ ಪಡ್ಕೊಂಡು ಏನು ಮಾಡಬೇಕು? ಗೃಹಸ್ಥ ಸ್ವೀಕಾರ ಮಾಡು. ಲಗ್ನ ನಡಿ, ಗುರುವಿನ ಬೇಡ, ಲಗ್ನ ಮಾಡ್ಕೊ, ಗೃಹಸ್ಥ ಸ್ವೀಕಾರ ಮಾಡ್ಕೊ, ನಡಿ ಪಾವ. ಕನ್ಯಾ ನೋಡ್ತಾರೆ, ವರ ಬರಕತ್ತವ್ರಿ, ಮಾಡ್ಕೋ ಅಂತ. ಆಮೇಲೆ ಮಾಡು. ಅಥವಾ ವಾನಪ್ರಸ್ಥ ಮಾಡ್ಕೋ, ಅಥವಾ ಮನೆ ಕಡೆ ನೋಡ್ತಾ ಇದು ಮಾಡು. ಅಥವಾ ಸನ್ಯಾಸ ಗ್ರಹಣ ಮಾಡು. ಸನ್ಯಾಸ ಗ್ರಹಣ ಅಥವಾ ಗುರುಕುಲದೊಳಗೆ ನಿವಾಸ ಮಾಡಿ ಸೇವಾ ಕಾರ್ಯ. ಇದೆಲ್ಲ ಎಷ್ಟನೇ ಹೋಗಿರೋದು? 14 ಏನು ಮಾಡ್ತೀವಿ ನಿನ್ನ ಬಿಟ್ಟು ಅಂತ. ಯಾಕಂದ್ರೆ ಆ ಥರ ಅಂದ್ರೆ ವಯಸ್ಸು ದೊಡ್ಡದಾಗಿರ್ತದೆ, ಬುದ್ಧಿ ತಿಳಿತಿರ್ತದೆ. ಸಣ್ಣ ಕೂಸಲ್ಲ, ತಿಳಿತ ಎಲ್ಲ. ಅಂದ್ರೆ ಯಾವುದೂ ನಮ್ಮಲ್ಲಿ ಹಿಂಗ ಮಾಡು ಅಂತಿಲ್ಲ, ಇದು ಮಾಡಾಕನ ಬೇಕು ಅಂತಿಲ್ಲ. ಹಿಂಗೆ ಮಾಡಿ ನೀನು ವಿಚಾರಪ್ಪ, ನೀನು ವಿಚಾರ. ಯಾಕಂದ್ರೆ ಅದು ಬಹಳಷ್ಟು ನಿಶ್ಚಿತವಾಗ್ತಂದ್ರೆ ಆಮೇಲೆ ಹಿಂದಾಡಿಯೋದು ಅರ್ಥ. ಎಷ್ಟೋ ಮಂದಿ ಸನ್ಯಾಸ ಆಗ್ತಾರೆ, ಆಸ್ತಿ ಮಠದ ದೊಡ್ಡದ ಸಂಬಂಧಿಕರು ಮಾಡಿ ಆಮೇಲೆ ಅವರು ನಿಂತರಲ್ರಿ ಅಂತೇಳಿ ಜೋ 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 ಆಗ್ಬಿಡ್ತಾವ. ಹಾಗಾಗೋಕ್ಕಿಂತ ಮೊದಲತೆ ಅದಕ್ಕೆ ಹೇಳ್ತಾರದು, ಸಾಮರ್ಥ್ಯ ಗುರು ಅಪೇಕ್ಷಿತ ದಕ್ಷಿಣ ಪ್ರದಾನ ಮಾಡಿ ತನ್ನ ಅಧಿಕಾರಾನುಸಾರ ಗೃಹಸ್ಥಾಶ್ರಮ ಸ್ವೀಕಾರ ಮಾಡು, ಸನ್ಯಾಸ ಮಾಡು, ಅಥವಾ ಗುರುಕುಲದಲ್ಲಿ ನಿವಾಸ ಮಾಡ್ಕೊಂಡು ನೈಷ್ಠಿಕ ಬ್ರಹ್ಮಚಾರಿ ಆಗ. ನೈಷ್ಠಿಕ ಅಲ್ಲಿಂದ ಹೇಳ್ಕೊಂಡು ಇಲ್ಲಿ ತನಕ ಬ್ರಹ್ಮಚಾರಿ, ಕೊನೆ ತನಕ ಬ್ರಹ್ಮಚಾರಿಗಳ ನಿನಗಾಗತ್ತೆ ಇದನ್ನ. ಮತ್ತು ಅಯ್ಯೋ ನಮ್ಮ ಅಣ್ಣಂಗೆ ನಾನು ಲಗ್ನ ಮಾಡ್ಕೊಂಡಿದ್ರೆ ಮಕ್ಕಳು ಹಾಕಿದ್ದು, ಆ ಮಕ್ಕಳು ಜವಳ ತೆಗಕ್ಕೆ ಹೋಗಿದ್ದೆ, ಇಷ್ಟು ಮಂದಿ ಎಲ್ಲ ಬರ್ತಿದ್ರು, ನಾನು ಕಾರ್ ಹಿಡ್ತಿದ್ದು ಹೀಗೆ. ನಾ ಪ್ರಚಾರಕ್ಕೆ ಆದಮೇಲೆ ನಮ್ಮ ತಮ್ಮನ ಲಗ್ನ ಅಪ್ಪ ಅದ್ದೂರಿ ಮಾಡಿ ಬಾಳು ಸಿದ್ಧಾಂತ ವ್ಯಾಪಾರಸ್ಥರಿಗೂ ಊಟ ಬೇರೆ, ಮತ್ತೊಬ್ಬರಿಗೆ ಬೇರೆ ಮಸ್ತಾಗಿ ಲಗ್ನ ಮತ್ತು ಇವನಂತ ಹೋಗ್ಯಾನ ಅದ್ದೂರಿ ಲಗ್ನ. ಲಗ್ನ ಮಾಡಿ ನಮ್ಮ ಸಂಘದ ಪ್ರಚಾರ ಕೊಟ್ಟು ಪ್ರಾಂತ ಪ್ರಚಾರಕ್ಕೂ, ಭಾರತ ಪ್ರಚಾರಕ್ಕೂ, ವಿಭಾಗ ಪ್ರಚಾರಕ್ಕೂ, ಜಿಲ್ಲಾ ಪ್ರಚಾರಕ್ಕೂ ನಾ ಎಷ್ಟು ಮಂದಿ ಪ್ರಾಂತ ಪ್ರಚಾರ ಶೇಷಾದ್ರು. ಆಮೇಲೆ ವಿಭಾಗಕ್ಕೆ ಸೂರ್ಯನಾಡು, ನಮ್ಮ ವಿಭಾಗ ಸೂರ್ಯ ಭಾಗ ಅಂದ್ರೆ ಈಗಿನ ಉತ್ತರ ಇರ್ತೈತಲ್ಲ ಅವಾಗ ಹಂಗಿದ್ದಿದ್ದಿಲ್ಲ, ಉತ್ತರ ದಕ್ಷಿಣ ಪ್ರಾಂತ ಅಂದಿದ್ದಿಲ್ಲ ಅವಾಗ ಹೇಳಿ. ಅದಕ್ಕೆ ಸೂರ್ಯನಾಡು ಇತ್ಲ. ಆಮೇಲೆ ಬೌರ ವಿಭಾಗ ಪ್ರಚಾರ, ಆನಂದರಾವ್ ಅಂತ ಒಬ್ಬರು ಜಿಲ್ಲಾ ಪ್ರಚಾರ, ಆಮೇಲೆ ನಾನು 5 ಮಂದಿ ಪ್ರಚಾರ. 5 ಮಂದಿ ಪ್ರಚಾರಕ್ಕೆ ಬಾಬುರಾಗಿ ರೂಪಾಯಿ ಏನಿರ್ತದೆ ಅವ್ರು ಬೆಳಗಾವ್ ಬೈದಿದ್ರು ಭಾಷಣ ತೋಡು ಶಿವಾಜಿ ಮಂದಿ ಭಾಷಣ 10 ಮಂದಿ ಎಲ್ಲರೂ ಕೇಳ. ಅಲ್ಲಿಂದ ಅವ್ರು ಗಾಡಿ ಖರ್ಚು ಕೊಡ್ತು ಆಯ್ತು. ಎಲ್ಲರೂ ಗೊತ್ತರ ಮಸ್ತ್ ಪೈಕಿ ಗೊತ್ತಿರ್ತಾನೆ ಬಾಯಿ ತಂದಿದ್ವೆ ಅವೆಲ್ಲ ಕೊಡ್ತಾರೆ. ಆದರೆ ಸೂರ್ಯನಾಡು ಬೆಟ್ಟ ಅಲ್ಲಿ ಬೆಟ್ಟಿದ್ರು, ಸೂರ್ಯನಾಡು ಬೆಟ್ಟ. ಸೂರ್ಯನಾಡು ಸಿದ್ದರಾಮಯ್ಯ ಅನ್ನಿಸ್ತೈತೆ, ಇದೆಲ್ಲ ನೋಡಿ ಏನು ಅನ್ನಿಸ್ತೈತೆ, ಮನಸ್ಸಿಗೆ ಸಮಾಧಾನ ಭಾಳ ಆಕೈತಿ ಅಂತ. ಯಾಕೆ ನಮ್ಮ ಅಪ್ಪನ ಏನು ಗತಿ ಅಂತ ಅನ್ನಿಸ್ತಿತ್ತು, ಮನ್ಯಾಗ ಅಡುಗೆ ಮಾಡೋದಿಲ್ಲ ಅಂತ ಅನ್ನಿಸ್ತಿತ್ತು. ಈಗ ನಿಶ್ಚಿಂತಾಗಿ ಸಂಗೀತ ಕೆಲಸ ಚಿಂತೆ ಒಮ್ಮೆ ಯಾವಾಗ ಅನ್ನಿಸ್ತಿತ್ತ, ನಮ್ಮ ಅಪ್ಪನ ಏನಾಯ್ತು ಅಡುಗೆ ಮಾಡೋದಿಲ್ಲ, ನಮ್ಮ ತಮ್ಮನ ಏನಾಯ್ತು ಅನ್ನಿಸ್ತಿತ್ತ. ಈಗ ಹೇಳ್ತು ಬಂದು ಖುಷಿಸ್ತೈತಿ, ಅವ್ನ ಮನೆ ಬಾರ ಮುಂದೆ ಏನಾಗತ್ತೆ ಹಂಗೆ ಅದಾಗಬೇಕು. ಅದರ್ಥ ನಾನು ಲಗ್ನ ಮಾಡ್ಕೊಂಡಿದ್ರೆ ಕೆಲವರು ಬಂದರು ಮೊನ್ನೆ ಸೆಕೆಂಡ್ ನೋಡಿ ಬಂದು ನಾನು ನಿನ್ನ ವಾರಿಗೆಯವರು ಕಾರ್ನಾಗ ಬಂದು ನನ್ನ ಮಗ ರೀಪ್ಪ ಅಂತೇಳಿ ಬಂದು ಖುಷಿಯಾಗಿ ಬಂದು ಇವನ ಗಂಡ ಇದು ಕೂಸಿದು ಅಂತ ಬಂದು ಖುಷಿಯಾಗಿ ಮಾಡೋದಂತೆ ನಾನು ಲಗ್ನ ಮಾಡ್ಕೊಂಡಿದ್ರೆ ಅಂತ ಆತ ಇದ್ರು ಬಾಯಿಗೆ ಹಾಗೆ ಸಂಸಾರ ಮಾಡೋದು ಇದಾಗಿರಲಿಲ್ಲ ಅಂತೇಳಿ ಹೊರಗೆ ಕೆಳಗಡೆ ಹೊಸ ಮಾಡ್ಕೊತಿದ್ರು. ಅಪ್ಪರಿಗೆ ಮಾತಾಡೋ ಕಣ್ಣಾಗಿ ಬಂದವ್ರು ಅಷ್ಟೇ ಬೇಕಾಗ್ತದೆ. ಹಂಗೆ ಅದ್ರ ಮಾಡಿ ನೈಷ್ಠಿಕ ಬ್ರಹ್ಮಚಾರಿ ಅದಕ್ಕೆ ಸ್ಪಷ್ಟ ಗುರುಕುಲದೊಳಗೆ ನಿವಾಸ ಮಾಡಿ ನೈಷ್ಠಿಕ ಬ್ರಹ್ಮಚಾರಿ ಆಗ್ತಿದ್ದ ಸ್ವಾಮಿಗಳು. ಆ ರೀತಿಯಾಗಿ ಯದ್ಯಪಿ ಪರಮಾತ್ಮ ಸರ್ವ ಸಮಾನ ರೂಪದಿಂದ ವ್ಯಾಪ್ತ ಆದರೂ ಪರಮಾತ್ಮ ಎಲ್ಲ ಕಡೆ ಇಲ್ಲೇನೋ, ಎಲ್ಲ ಕಡೆ ಆದರೂ ಅಗ್ನಿ ಗುರು ಆತ್ಮ ಎಲ್ಲ ಭೂತೊಳಗೆ ಅವ ತನ್ನ ಆಶ್ರಿತ ಜೀವನ ಜೊತೆಗೆ ವಿದ್ಯಮಾನ ಪರಮಾತ್ಮಗೆ ಅದರ ಪ್ರವೇಶ ಸಮಾನವಾಗಿ ಎಲ್ಲ ಕಡೆ. ಇದಾದ್ರೆ ಏನು ಮಾಡಬೇಕು? ಪರಮಾತ್ಮ ಎಲ್ಲ ಕಡೆ ಅದ, ಇಲ್ಲೂ ಅದಾನ ಅಲ್ಲೂ ಅದಾನ. ಆದ್ರೆ ನಾವೇನು ನೋಡ್ಬೇಕು? ಇಲ್ಲಿ ನೋಡ್ಬೇಕು. ಅಲ್ಲೂ ಪರಮಾತ್ಮ ಅವನ, ಅಲ್ಲೂ ಈ ಭಾವ ಬರ್ತೈತೇನು ಆರಾಮೇನೆ ಬರೀ ಭಯ ಹಾಗೆ ಆರಾಮ ಬಂದಿದೆ. ಭಾಳ ಸಾತ್ರೆ ಬಂದಿದ್ದೆ ನಾವು ಆರಾಮ
ಇತ್ಲ ಕಟ್ಟಿ ತೆಗೆದಿರಂಗಿಲ್ಲ. ಊಟಕ್ಕೆ ಬರೀಪ್ಪ, ಚಾ ಬರೀ, ಹೋಗ್ಬರ್ತ ಹೋಗ್ರಿ. ಹಿಂಗಲ್ಲ ಅನಿತ್ಯವ. ಅದಕ್ಕೆ ಅಂತಾರೆ ಆ ಪರಮಾತ್ಮ ಎಲ್ಲ ಆದರೂ ಅಗ್ನಿಯೊಳಗ, ಗುರುವಿನೊಳಗ, ಆತ್ಮನೊಳಗ, ಎಲ್ಲ ಭೂತೊಳಗೆ ಆ ವಿಶೇಷ ರೂಪದಿಂದ ಆಶ್ರಿತ ಜೀವನ ಜೊತೆ ವಿದ್ಯಮಾನ ಆ ಪರಮಾತ್ಮನ ಅಲ್ಲಿ ಪ್ರವೇಶ ಮಾಡಿ ಅಲ್ಲಿ ಪರಮಾತ್ಮ, ಇಲ್ಲಿ ಪರಮಾತ್ಮ, ಈ ಕಡೆ ಇಲ್ಲಿ ನೋಡಿ ಎಲ್ಲ ಭೂತ ಪ್ರಾಣಿ ಇರಲಿ, ಪಶು ಪಕ್ಷಿಗಳಿರಲಿ, ಎಲ್ಲ ಕಡೆ ಆ ಬರ್ತಾನೆ. ಆ ಥರ ಪರಮಾತ್ಮ ತನ್ನ ಆಶ್ರಯಭೂತ ಜೀವದ ಜೊತೆಗೆ ನಿಯಾಮಕ ರೂಪ, ವಿಶೇಷ ಯಾವ ರೀತಿಯಿಂದ ನಿಯಾಮಕ ರೂಪದಿಂದ ಏನದ ಪರಮಾತ್ಮ ತನ್ನ ಆಶ್ರಿತ ಭೂತ ಜೀವನ ಜೊತೆ ಎಲ್ಲ ಭೂತ, ಅದು ನಾಯಿಯಲ್ಲಿ ನೆರೆದಿದೆ, ಅದ್ರ ಜೊತೆಗೆ ನಿಯಾಮಕ ರೂಪದಿಂದ ಹಿಂಗ ಮಾಡಿ ಅಂತ ಹೇಳ್ತಾನ. ನಿಯಾಮಕ ಅಂತಂದ್ರೆ ಹಿಂಗೆ ಮಾಡ್ಲಿಕ್ಕೆ ಅನ್ನಂಗಿಲ್ಲ, ಅವ ಪ್ರೇರಣೆ ಕೊಡ್ತಾನ. ಕಣ್ಣಿಗೆ ನೋಡುವಂಥ ಶಕ್ತಿ ಕೊಟ್ಟಾನ, ಕೈಗೆ ಮಾಡೋ ಶಕ್ತಿ ಕೊಟ್ಟಾನ, ಇನ್ನ ಪೀಠೊಳಗೆ ನೀರು ಕೊಟ್ಟಾವ, ಭೂಮಿ ಕೊಟ್ಟಾವ, ಮುಂದೆ ಬೆಳೆಸ್ಕೊಂಡು ಕೆಲಸ. ಅದಕ್ಕೆ ಎರಡು ಮಾತು ಹೇಳಿ, ತಾಯಿ ಮನೆಗೆ ಹಾಲು ಇಟ್ಟ, ಅದ್ರ ಕುಂಚಿ ಹೊದ್ದು ಕೊಟ್ಟನವ, ಕುಂಚಿ ಹೊಡೆದ ಕೆಲಸ ತಾಯಿ. ಹಂಗೆ ಭೂಮಿ ಕೊಟ್ಟ ಅಂತ ಸ್ವಚ್ಛ ಮಾಡೋದಿದ್ದಪ್ಪ, ಅದು ಪೀಠ ಕೊಟ್ಟ. ಹಂಗೆ ನಿಯಾಮಕ ರೂಪದಿಂದ ಏನೇನು ಮಾಡಬೇಕು ಅನ್ನೋದು ಹೇಳ್ತಾನೆ. ನಿಯಾಮಕ ಅಂತಂದ್ರೆ ಕಣ್ಣಿಗೆ ಶಕ್ತಿ ಕೊಟ್ಟ, ಕಾಲಿಗೆ ಶಕ್ತಿ ಕೊಟ್ಟ, ರಕ್ತ ಪಚನ ಮಾಡ್ದ, ಈ ಚಲೋ ಕೆಲಸ ಮಾಡ್ಬೋದು. ಮತ್ತು ಅದ್ರ ಬರೋದಪ್ಪ ವೇದದೊಳಗೆ ಹಿಂಗೆ ನಡಿಪ, ಹಿಂಗೆ ಮಾಡು ಅಂತೇಳಿ ಹೇಳಿದ್ರು. ಇಂದ್ರಿಯ ನಿಗ್ರಹ ಮಾಡು, ನಾಲಿಗೆ ನಿಗ್ರಹ ಮಾಡು, ಜನ್ಯೇಂದ್ರಿಯ ನಿಗ್ರಹ ಮಾಡು ಅಂತ ಹೇಳಿದಪ್ಪ. ಅದನ್ನು ಮಾಡೋದು ಈ ಕೆಲಸ. ಹಿಂಗೆ ಮಾಡ್ಲಿಕ್ಕೆ ಅದು ಕಿಲಿ ಕೈಯಿಂದ ಆಡ್ ಮಾಡ್ತಾನ ಅವ. ನಾ ಹಿಂಗೆ ಮಾಡ, ಈಗ ಬಿಟ್ಟೇನೆ, ನೀನು 100 ವರ್ಷ ಆಯುಷ್ ಕೊಟ್ಟೇನೆ, ಅದ್ರ ಬೇಕಾದ್ರೆ ನಾನು ಬೈಕೊತಾನೆ. ಆಮೇಲೆ ಮುಂದೆ ಕಿವಿ ಯಾರ ಕಡೆ ಐತಿ, ಎಲ್ಲಿ ಹಾಕ್ಬೇಕು ಹಾಕ್ತೇನೆ. 84 ಲಕ್ಷ ಯೋನಿ ಹೊಂದಿರ್ತೇನೆ, ಎಲ್ಲಿ ಹಾಕಿ ಹಂದಿ ಯೋನಿ ಐತಿ. ಅಯ್ಯೋ ನಾನು ಏನು ಮಾಡಲಿಲ್ಲಪ್ಪ, ಹಿಂದೆ ಮಾಡಿದ್ರೆ ಗೊತ್ತಿಲ್ಲ, ಒದ್ದಾಡಿದೆ. ಅದು ಈ ಜನ್ಮ ಮನುಷ್ಯ ಜನ್ಮ ಶ್ರೇಷ್ಠ. ಅದಕ್ಕೆ ಎಲ್ಲರೂ ಅದಾನ ಅಂತ ಹೇಳ್ಬೋದು. ಏವಂ ಈ ಪ್ರಕಾರ ಆಚರಣೆ ಮಾಡುವಂಥ ಬ್ರಹ್ಮಚಾರಿ ಎಲ್ಲಿ ಹೇಳಕತ್ತಾರೆ, ಬ್ರಹ್ಮಚಾರಿ ವಿಷಯ ಹೇಳಕತ್ತಾರೆ. ಅಂಥ ಬ್ರಹ್ಮಚಾರಿ ಆಮೇಲೆ ವಾನಪ್ರಸ್ಥ ಯತಿ ಸಣ್ಣ ಗೃಹಸ್ಥ ವಿಜ್ಞಾನ ಸಂಪನ್ನ ಆಗಿ ಪರಮಹಂಸ ಪ್ರಾಪ್ತ ಮಾಡ್ಕೊಡ್ತಾನೆ. ಯಾವುದೇ ಸ್ಥಿತಿಯೊಳಗಿದ್ರು ಕೂಡ ಎದಕ್ಕೆ ಹೇಳಪ್ಪ, ಲಕ್ಷ್ಯ ಎಲ್ಲಿರಬೇಕು, ಮುಕ್ತಿ ಕಡೆ. ನೀ ಗೃಹಸ್ಥ ಆಗು, ಏನ ಲಕ್ಷ್ಯ ಇರಬೇಕು. ಅದಕ್ಕೆ ಹೋಗುದು ಹೆಂಗಪ್ಪ, ಆಯಾ ಜನರು ಇಟ್ಕೊಂಡು ನೀನು ಕರ್ತವ್ಯ ಪಾಲನೆ ಮಾಡ್ಕೊಂಡು ಅಲ್ಲಿ ಲಕ್ಷ್ಯ ಇದ್ರೆ ಬರೋದು. ಇಲ್ಲಿದ್ರೆ ಇತ್ಲಾಗ ಲಕ್ಷ್ಯ ಇದ್ರೆ, ಇತ್ಲಾಗ ಲಕ್ಷ್ಯ ಇದ್ರೆ ಅಲ್ಲೇ ಕೊಡ್ತಾನ, ಇತ್ಲಾಗ ಬರ್ತಾನ ಮಾಡ್ತಾನೆ, ಅಲ್ಲಿ ಹೋಗುದು. ಮುಕ್ತನಾಗೋ ಸ್ವಲ್ಪ ಪ್ರಯತ್ನ ಆಗಿಲ್ಲ, ಬಾ ಶಾಸ್ತ್ರ ಬಾ ಬರ್ತಾನ. ಅವ ಹಿಂಗೆ ನೋಡಿ ಏನು ಊಟ ಗಿಟ್ ನಡೆದು ಅತ್ಲಾಗ ನೆನಕಿ ಹಾಕ್ತಾನ, ಶಾಸ್ತ್ರ ಕೆಳಗೆ ಬರ್ತಾನ ಅಂತ. ಬಾ ಇಲ್ಲಿ ಕೊಡ್ರು, ವೇದ ನಡೆದ ನೋಡು, ವಿಚಾರ ಬರ್ತಾನ. ಹೆಂಗೆ ಮಾಡಿ ಇಲ್ಲೇ ಹಂಗೆ ಅದು ಮಾಡಿ ತನ್ನ ಗೃಹಸ್ಥ ಜ್ಞಾನ ಏನು ಮಾಡ್ಬೇಕಾಯ್ತೆ, ಪರಮಹಂಸ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ. ಇದೆಲ್ಲರೂ ಅದನ್ನು ಮಾಡ್ಕೊ. ಅದು ಕೇಳ್ತಾರೆ ಆಚರಣೆ ಮಾಡುವಂತಹ ಜ್ಞಾನ ಸಂಪನ್ನ ಆಗಿರ್ತಾನೆ. ನನ್ನ ಆಚರಣೆ ಆ ಪ್ರಕಾರ. ಅದಕ್ಕೆ ಗೀತಾವು ಕೂಡ ಏನಪ್ಪ, ಯಾವುದೇ ನೀನು ಕರ್ಮ ಒಪ್ಸರ್ ಅದನ್ನು ಮಾಡಿ, ಅದನ್ನು ಮಾಡ್ಕೊಂತ ಜನಕ ಮಹಾರಾಜ ರಾಜ ಮಾಡಿದಪ್ಪ, ಭೋಗದಲ್ಲಿ ಬೀಳ್ಬೇಕಾಗಿತ್ತು, ನಾವು ಬೀಳಿಲ್ಲ, ಮಾಡೋದು ಹೆಂಗ ನಾಟಕದಾಗ ರಾಜ ಕಿರೀಟವನ್ನು ಹಾಕಾರಲ್ಲ, ಕಿರೀಟ ಹಾಕೋತಾರೆ. ಆಮೇಲೆ ಮ್ಯಾಲೆ ಸಿಂಹಾಸನ ಮೇಲೆ ಕುಂದಿರ್ತಾರೆ, ಹೌದಲ್ಲ, ಸಿಂಹಾಸನ ಕುಂಡಿರ್ತಾರೆ, ರಾಜ ಭೋಗ ಮಾಡಿಸ್ತಾರೆ, ಆಮೇಲೆ ಮಲ್ಗಕ್ಕೆ ಬ್ಯಾಟ್ ಮೇಲೆ ಕುಂಡಿರ್ತಾರೆ. ಮಾಡ್ತಾರೆ ಅದೇ ಕಿರೀಟ ಹಗಲೆಲ್ಲ ಹಾಕೊಂಡು ಅಡ್ಡಾಡ್ತೇನೆ ಅಂದ್ರೆ ಕಿರೀಟ ಹಾಕೊಂಡೇನೆ ಅದನ್ನ ಹಾಕೊಂಡು ಅಡ್ಡಾಡ್ತೀನಿ, ಊರಾಗಿಲ್ಲ ನನ್ನ ಹಾಕ್ಯಾರಲ್ಲ, ಇದನ್ನ ತೆಗಿಲಿ ಅದ್ರೆ ಎಲ್ಲಿ ತನಕ ಹಾಕ್ಯಾರಪ್ಪ, ಈ ಜನ್ಮದಾಗ ನಿನ್ನ ರಾಜ್ಯ ಆಡೋದೈತಿ, ಅದು ಕಿರೀಟ ಹಾಕ್ಯಾರ, ಇದಾದ ತೆಗೆದಿಡೋದೈತಿ. ಇದು ನಂದಲ್ಲ ಅಂತ ವಿಚಾರ ಮಾಡೋದು. ಇದು ನಾನಲ್ಲ, ಈ ಶರೀರ ಹೆಂಗಂತೇಳ ಏನಂತ, ನಾನಲ್ಲ ನನಗಾಗಿ. ಹಂಗೆ ಇಟ್ಟು ಕಿರೀಟ ನಾನಲ್ಲ, ನಂದು ಅಲ್ಲ, ನನಗಾಗಿನೂ ಅಲ್ಲ ಅಂದ್ರೆ ಯಾರು ಅಂತ ಇಳಿಸ್ಬಿಟ್ರ ಕೆಲಸ ತಗೊಂಡಿರ್ತಾನೆ ಅವಕ್ಕೆ ಹಂಗೆ ಹೋದ್ರು. ಹಂಗಾಗಿ ಈ ಶರೀರ ನಾನಲ್ಲ ಅಂತ ಯಾರಪ್ಪ ಹಂಗಾರ ಅಂದ್ರಪ್ಪ. ಈ ಮುಂದಿನ ಪ್ರಶ್ನೆ ನಾನಲ್ಲ ಅಂತೇಳಿ ಮತ್ತೆ ಯಾರಪ್ಪ ಹಂಗಾರದು, ಅದು ಜಡ ಅದ, ಪಂಚಭೌತಿಕ ಅದ. ಅದ್ರ ಏನು ಪೃಥ್ವಿ ಅಂಶ ಹೆಚ್ಚಿದ್ದು, ಪೃಥ್ವಿ ಅಂಶ, ಆಮೇಲೆ ನೀರು, ಆಮೇಲೆ ಬೆಂಕಿ, ಆಮೇಲೆ ವಾಯು, ಎಲ್ಲ ತತ್ವ ಇರ್ತಾರೆ ಅಂದ್ಬಿಟ್ಟು ನಾನೇನು ಇಲ್ಲ. ನಾ ಭೂಮಿ ಅಲ್ಲ, ಇಲ್ಲಿ ಭೂಮಿ ನೀನು
ಇಲ್ಲ. ಭೂಮಿ ನೀ ಅಲ್ಲ, ನೀರು ನೀ ಅಲ್ಲ, ಅಗ್ನಿ ನೀನಲ್ಲ, ಆ ವಾಯು ನೀನ, ಆಕಾಶ ಅಂದ್ರೆ ನೀ ಯಾಕೆ ಸೋತಿದ್ದನ ನೀ ಅಲ್ಲ. ಇದೆಲ್ಲ ಪಂಚಭೌತಿಕ ಶರೀರ ಅದು ಸಮ ಇದಕ್ಕೆ ಸೇವಾ ಕಳಿಸ. ಹಂಗೆ ಇದನ್ನ ಯಾರು ನಂದಲ್ಲ ನಂದಲ್ಲ ಪಂಚಭೂತ ಪಂಚಭೂತ ಅದಕ್ಕೆ ಕಳಿಸು, ಅದಕ್ಕೆ ಕಳಿಸು. ನಿನಗಾಗಿ ಅಲ್ಲ, ಯಾರ ಸಲುವಾಗಿ ಲೋಕಹಿತಕ್ಕಾಗಿ. ಈ ಥರ ಅರ್ಥ ಮಾಡ್ಕೊಂಡು ಹಂಗೆ ಈ ಕಿರೀಟ ನಂದ ಅಲ್ಲ ಅಂದ್ರೆ ಯಾವ ಮಾಡ್ಬಾರ್ದು ಹಂಗೆ ಅದನ್ನು ಕರ್ಕೊಂಡು ಹೋಗಲ್ಲ ಹಂಗೆ. ಅದರಿಂದ ಈ ಮಾಡೋ ಜ್ಞಾನ ಸಂಪನ್ನ ಈ ಥರ ಅರ್ಥ ಆಚರಣೆ ಮುಖ್ಯ ನಮ್ಮ ಜೀವನ. ಅದಕ್ಕೆ ಥರ ಇನ್ನು ನಾನು ಇನ್ನು ವಾನಪ್ರಸ್ಥ ಮುಗಿ ಅಭಿಮತ್ ನಿಯಮದ ಹೇಳ್ತಾ ಇದ್ದೇನೆ. ಆ ನಿಯಮದ ಪಾಲನೆ ಮಾಡುವಂಥವ ನೋಡಿ. ವಾನಪ್ರಸ್ಥಿ ಅನಾಯಾಸವಾಗಿ ಋಷಿಗಳ ಲೋಕ ಇಲ್ಲಿ ತನಕ ಬ್ರಹ್ಮಚಾರಿ ಹೇಳಿ, ಇನ್ನು ವಾನಪ್ರಸ್ಥದೇನಪ್ಪ ಅದು ಹೇಳ್ತಾರೆ. ಅವ್ರು ಹೇಳ್ತಾರೆ ವಾನಪ್ರಸ್ಥಿ ಅಲ್ಲಿ ಹೆಂಗಬೇಕು, ಅವ ಹೆಂಗಿರ್ತ ಹೆಂಗಪ್ಪ ಬಕ್ಕಂತಾನ ಮನುಷ್ಯ, ಗೋಧಿ ಬಿತ್ತಾನೆ, ಆಮೇಲೆ ಗೋಧಿ ಇದು ಬಿತ್ತಿದ ಮೇಲೆ ಏನಾಕತ್ತಲೆ ಗೋಧಿ, ಭತ್ತ ಬೆಳೆದ್ರೆ ಭತ್ತ, ಹಿಂಗೆ ಅವಾಗಲೇ ಅದು ಹೇಳ್ತಾರೆ ವಾನಪ್ರಸ್ಥಿಗೆ ಬೆಳೆದಂಥ ಭೂಮಿ ಉತ್ಪನ್ನ ಗೋಧಿ ಅಕ್ಕಿ ಆದಿ ಅನ್ನವನ್ನು ನೋಡಿ ಅಲ್ಲಿ ತಿನ್ನೋಂಗಿಲ್ಲ ನೋಡಿ. ಹೇಗೆ ವಾನಪ್ರಸ್ಥಿ ಇದ್ದಾಗ ಅವಾಗ ಏನು ಬೆಳೆಯಲ್ಲ ಅಂದ್ರೆ ಬುತ್ತಲಾರ ಭೂಮಿಯೊಳಗೆ ವಿನಾಸಮಯ ಅನ್ನಂತ ಅಂದರೆ ತಾನಾಗಿ ಬೆಳೆದು ಅದನ್ನು ತಿನ್ನೋಂಗಿಲ್ಲ. ಅವನಿಗೆ ಅಗ್ನಿಯಿಂದ ಬೇಯಿಸಿದಂಥ ಅಥವಾ ಕಚ್ಚಾ ಅನ್ನು ತಿನ್ನೋಂಗಿಲ್ಲ. ಕೇವಲ ಸೂರ್ಯನಿಂದ ಬೆಳೆದಂಥ ಕಂದ ಮೂಲ ಹಣ್ಣುಗಳನ್ನು ತಿನ್ನಬೇಕು. ಎಷ್ಟೈತು ಕಕ್ಷಣ ಸನ್ಯಾಸ ವಾನಪ್ರಸ್ಥ ಇದು. ವಾನಪ್ರಸ್ಥ ಸನ್ಯಾಸ ಅಲ್ಲ ಇವ, ಗೃಹಸ್ಥ ಸನ್ಯಾಸಿ ಮಧ್ಯದೊಳಗಿದ್ದು. ಒಂದು ಸ್ವಲ್ಪ ಪಿತ ನೋಡ್ಕೊಂಡು ಮನೆಯಿಂದ ನೋಡ್ಕೊತ ಹೋಗಲ್ಲ, ಆಮೇಲೆ ಹತ್ತ ಲಕ್ಷ ಪೂರಾ ಮನೆ ಕಡೆಯೂ ಎಲ್ಲಿಲ್ಲ, ಒಂದು ಸ್ವಲ್ಪ ಪಿತ ನೋಡ್ಕೊಂತ ಲಕ್ಷ ಹತ್ತ ಮುಖ್ಯ ಲಕ್ಷ ಹತ್ಲಾಗ ಗೌಡವಂತ ಲಕ್ಷ ಇದ್ದಾಗ ಕೇಳಿದ್ರೆ ಕೇಳಿ, ನನ್ನ ಮಾತು ಕೇಳಬೇಕಂತಿಲ್ಲ, ಅವ್ರಿಗೆ ಮಾರ್ಗಸ್ಬೇಕಂತ ನೋಡು. ಅವ್ರಿಗೆ ನನಗೆ ಅಂದರೆ ಹುಡುಗಿಗೆ ಹಾಗೆ ಕೇಳಿದ್ರೆ ಒಂದಾಪ, ಕೇಳಿಲ್ಲ ಅಂದ್ರೆ ಎರಡು ಲಾಭ. ಯಾಕೆ ಅವ್ರು ಕೇಳಿ ಮತ್ತೆ ನಮ್ಮ ಮುಂದೆ ಹೇಳಬೇಕಲ್ಲ. ಕೇಳಿಲ್ಲ ಇಲ್ಲಪ್ಪ ಯಾಕೆ ಮಾಡಲಿಲ್ಲಪ್ಪ, ನಾ ಹೇಳಿದ್ದಲ್ಲ ಹೆಂಗೆ ಯಾಕೆ ಚಿಂತೆ ಚೋ ಹೇಳಿದೆ, ನನ್ನ ಹೇಳಿ ಕೇಳಿದೆ ಬೇಡ ಮಾಡ್ಕೊಡೆ ಹಂಗೆ ಹಂಗೆ ಹೇಳಿದ್ದು. ಅವ್ನು ಇಲ್ಲಿ ಇಂಥ ಉಣ್ಣೋಗಿಲ್ಲ, ಅದು ಕೀಳು ಗಿಡದ ಹಣ್ಣಾಗಿರ್ತಾವ ಬಿತ್ತಿ ಅದು ಜೋಳ ಗೋಧಿ ಉಣ್ಣೋಗಿಲ್ಲ, ಏನೊಂದು ಹಣ್ಣು ತಾನ ಬೆಳೀತಾರ ಭೂಮಿ ಗಡ್ಡೆಗೆ ಅವ್ರು ಅದು ಸೂರ್ಯನಿಂದ ಬೆಳತಕ್ಕಂಥ ಮೂಲಗಳನ್ನ ಹಣ್ಣನ್ನು ತೆಗೆದು ನಿರ್ವಹಣೆ ಮಾಡಬೇಕು. ನೋಡಿ ಎಷ್ಟು ಗಟ್ಟಿಗಳು ನೋಡಿ. ಅದೇ ಬಿತ್ತಲಾರದ ಭೂಮಿ ಉತ್ಪನ್ನ ಕಿತ್ತು ಬ್ಯಾಸಮಯ ಯಾವ ಹೊತ್ತಿನಾಗೂ ಬರ್ತಾವ ಹಣ್ಣು ಪಣ್ಣು, ಅವನು ಅನ್ನ ತಿನ್ನೋಂಗಿಲ್ಲ. ಯಾವುದೇ ಅನ್ನ ಉಣ್ಣಾಗ ಅರ್ಥ ಅಕ್ಕಿ ಗೋಧಿ ಅನ್ನ ಉಣ್ಣಾಗ ಅವನಿಗೆ ಕೇವಲ ಸೂರ್ಯನ ಬರ್ತಂಥ ಫಲ ಅದನ್ನ ತಿನ್ನು ಹಣ್ಣು ಅಷ್ಟ ನೋಡಿ. ಆಮೇಲೆ ಜಂಗಲ ಆದರೂ ತನ್ನನ್ನು ತಾನು ಬೆಳೆದಂಥ ನಿತ್ಯ ನೈಮಿತ್ಯಕ ಚೂರು ಬರೋಡ ಅದನ್ನು ಹವನ ಮಾಡು. ಅದು ಹೇಗಪ್ಪ ಯಾವ ತಾಮ ಬೆಳೆದಿರ್ತಾವ ಅಲ್ಲೇನು ಬೆಳೀತಾವ ಅದು ನೈಮಿತ್ತಿಕ ಚೂರು ಆಗಾಗ ಹಬ್ಬ ಮಾಡಿ ಆ ದೇವರಿಗೆ ಅಲ್ಲಿ ಹವನ ಮಾಡಿ. ಮತ್ತು ಹೊಸ ಹೊಸ ಅನ್ನ ಫಲ ಅದು ಸಿಕ್ಕಾಗತ್ತೆ ಅಂದರೆ ಯಾವಾಗ ಹಳೆಯಿಂದ ತ್ಯಾಗ ಮಾಡಬೇಕು ಅಂತ ತಿಳಿಸಿ ಹಂಗೆ ನಿವಾರ ಆದಿದ್ದು ಅಂತ ಚೂರು ಪಡೋದು ನಿತ್ಯ ನೈಮಿತ್ತಿಕ ಹೋಮಾದಿಗಳು ಮಾಡಿ ಪುರಾಣಂ ಅರ್ಥ ಮೊದಲೇ ಸಂಚಿತ ಮಾಡ್ತಾ ಎಲ್ಲ ಮಾಡ್ಕೋಬೇಕು. ಆ ಥರ ಆ ಮಾತು ಅಲ್ಲಿ ಮುಂದೆ ಹೇಳ್ತಾರೆ ಅಗ್ನಿಹೋತ್ರದ ಅಗ್ನಿಹೋತ್ರ ಮಾಡಬೇಕು, ದಿನ ಮಾಡ್ಕೊಳ್ಳಿ ಅಗ್ನಿಹೋತ್ರ ಮಾಡಬೇಕು. ಅಗ್ನಿಗ ರಕ್ಷಣೆ ಮಾಡಿಸವಾಗಿ ಗೃಹ ಪರ್ಣಕುಟಿ ಪರ್ವತದ ಕಂಕರ ಆಶ್ರಯ ಮಾಡ್ಕೊಂಡು ಸ್ವಯಂ ಶೀತ ವಾಯು ಅಗ್ನಿ ವರ್ಷ ಇದನ್ನು ಏನೇನು ಮಾಡ್ತಾರೆ ಸಹ ಮಾಡ್ಕೊಂಡು ಏನು ಮಾಡಬೇಕು ಅಗ್ನಿಹೋತ್ರ ಅಗ್ನಿ ರಕ್ಷಣೆಗಾಗಿ ಅಲ್ಲಿ ಕುಟೀರ ಎದಕ್ಕೆ ಅಗ್ನಿ ಕಾಯಿ ಮಾಡಿಕೊಂಡು. ಯಾಕೆ ಇದು ಮಾಡಕತ್ತಿದ್ರಪ್ಪ ಅಂದ್ರೆ ಎರಡು ಕಾರಣ. ಒಂದು ಅಗ್ನಿ ದೇವತಾ ಅದಕ್ಕೆ ಅದನ್ನು ಸಾಕಷ್ಟು ಅದು ಬೆಳೆ. ಎರಡನೇದು ಅಂದ್ರೆ ಕಡ್ಡಿ ಈ ಕಡ್ಡಿ ಹತ್ತು ಮಕ್ಕಳು ಒಂದು ಪಣತಿ ಅಥವಾ 10 ಕಡ್ಡಿ ಹಾಳು ಮಾಡ್ತಾನೆ. ಒಬ್ಬ ದೊಡ್ಡ ಶ್ರೀಮಂತ ಅವ ಹುಡುಗ ಕಡ್ಡಿ ಗೆಲ್ಲಲು ಭಯಕತ್ ಬುದ್ಧಿ ಐತೆ ನಿನಗೆ ಕಡ್ಡಿ ಬೆಳಿಗ್ಗೆ ಹಿಂಗೆ ಹಾಳು ಮಾಡ್ತಿರುತ್ತೆ ಭಯಕತ್ತ ಕಡ್ಡಿ ಪೆಟ್ಟಿಗೆ ಒಂದು ಕಡ್ಡಿ ಅದು ಮಾಡಿದ್ರೆ ಹಿಂಗೆ ಮಾಡ್ತಾನೆ ನನಗೆ ಕೊಡ್ತಾನಂತೆ ಮದನ್ ಅಲ್ವೇ ಅವಾಗ ಬೇಡ ಯಾರು
ಭಯ ಹಿಂಗೆ ಅವಾಗಿನ ಕಾಲದ ಹೊಸ ಪ್ರದರ್ಶನಗಳು ಒಂದು ಕಡ್ಡಿ ಹಾಳು ಮಾಡಿದ್ರೆ ಮೊದಲು ಭಯ ಒಂದು ಅವಾಗಿನ ಕಾಲದ ಲಕ್ಷ ರೂಪಾಯಿ ಕೊಟ್ಟ ಅಂದರೆ ಅನವಶ್ಯಕವಾಯ್ತು ಅನವಶ್ಯಕ ನಮಗೇನು ಅನ್ಬೋದು ಯಾಕೆ ಮತ್ತು ಆಗ್ತದೆ ನಾನು ಮಾಡಿ ಅದು ಕಡ್ಡಿ ಮತ್ತು ಹಚ್ಚೋದು ಇಷ್ಟು ಯಾಕೆ ಕೊಟ್ಟಿದ್ದಪ್ಪ ಕಡ್ಡಿನ ಅದು ಮತ್ತು ಪೂರ ಕಡ್ಡಿ ಹಾಕ್ತಾ ಇಲ್ಲ ಆಮೇಲೆ ಚುಟ್ಟ ಸೇವನೆ ಮಾಡ್ತಾರೆ ಅದು ಸುಟ್ಟ ಇಲ್ಲಿಗ್ರ ಎಷ್ಟು ಹಚ್ಬೇಕಾಯ್ತು ಇಲ್ಲಿಗ್ರ ಚಕ್ಮಕ್ಕೆ ಇರ್ತಾವ ಕಲ್ಲು ಇದು ಮಾಡಿ ಒಂದು ಹಳ್ಳಿ ಹತ್ತಾರೆ ಮುಂದೆ ಹಳ್ಳಿ ಇಟ್ಟಿರ್ತಾರೆ ನೋಡೇ ಕಾಣಿಸ್ತದಲ್ಲ ಚೆಕ್ ಮಾಡಿ ಆ ಕಿಡಿ ಆ ಮುಂದೊಂದು ಸಣ್ಣ ಹಳ್ಳಿ ಇರ್ತೈತೆ ಅದು ಬೇರೆ ಇರ್ತೈತೆ ಅದು ಸೂಕ್ಷ್ಮ ಆ ಹಳ್ಳಿ ಹತ್ತೈತೆ ಅದು ಕೆಂಡಾಕ ಅದನ್ನು ಚಿಲ್ಮ್ಯಾಗ ಹಾಕ ಆಮೇಲೆ ಚಿಲ್ಮಿಷತ್ತ ಅಂದರೆ ಅಷ್ಟು ನಾವು ಯಾವುದೇ ಕೂಡ ಅದಕ್ಕೆ ನಿನ್ನೆ ಹನಿ ನೀರು ಉಪಯೋಗ ಮಾಡಿ ಕೆಡಿಸ್ಬೇಡಿ ಯಾವುದೇ ಭೂಮಿಯ ಹಾಳು ಮಾಡಬೇಡ ಅದನ್ನ ಅದಕ್ಕೆ ಪೀಠ ತೊಳಗತ್ತೆ ಅದನ್ನೇ ಅನವಶ್ಯಕವಾಗಿ ನಾವು ಎಷ್ಟು ಕಲಿಸ್ತೇವಪ್ಪ ಗಾಂಧೀಜಿಯವರು ಒಂದು ಕೊಡ ಚರಿಗೆ ನೀರು ಮೊದಲು ಸುರಿಬಾರ್ದು ನೀರು ಹೋಗ್ತಾರೆ ಮಡಿವಾಳಪ್ಪ ಒಂದು ದೊಡ್ಡ ಯಜ್ಞೆ ಮಾಡ್ತಾಯಿತ್ತು ಗುರುದಾಗ ಯಜ್ಞೆ ಮಾಡೋದು ಸ್ವಾಮಿಗಳು ಮಡಿವಾಳಪ್ಪನ ಕೈಗೆ ಕೋಟಿ ಕೀಕೆ ತುಪ್ಪಿದ್ದಿದ್ದಿಲ್ಲ ಅಂತ ಗಂಗವನ ಕಡೆ ಇಸ್ಕೊಂಬರ್ ಹೋಗ್ರಿ ಅದು ಗಂಗವನ ಕಡೆ ಆ ಗಂಗವ ಏನು ಮಾಡೋದು ತಂದ್ರಪ್ಪ ಏನು ತಂದ್ರೆ ಅವ್ರೇನು ತಂದ್ರೆ ತುಪ್ಪ ಆಗಿತ್ತಲ್ಲ ಅವ್ರೇನು ತಂದ್ರಲ್ಲ ಎಲ್ಲಿಂದ ಆ ನದಿಯಾಗಿದ್ದ ಆ ಗಂಗಾ ಹೊಳಿಗೆಲ್ಲ ಗಂಗಾ ಅಂತಾರೆ ಹೊಳಿ ಗಂಗಾ ಅಂತಾರೆ ಗಂಗಾ ನದಿಗೇನ ಅಲ್ಲ ಎಲ್ಲ ಕಡೆ ಅದು ಕೇಳಿದ್ನಲ್ಲ ಗಂಗೆ ಜಯಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಗುರು ಅದೇ ಎಲ್ಲ ಬರ್ರಿಪ್ಪ ಇಲ್ಲ ಪವಿತ್ರದ ನಮ್ಮ ಭಾವನೆ ಅರ್ಥ ಮಾಡ್ಕೋಬೇಕು ನಾವು ಅಂತ ಏನೋ ಗುಳು ಮಾಡೋದಲ್ಲ ಅರ್ಥ ಮಾಡು ಎಲ್ಲ ನದಿಗಳು ಇಲ್ಲಿ ಬಂದು ಆವಾಹನ ಮಾಡ್ತಾನೆ ಹಂಗೆ ಹೋಗಿ ಹೊಳಿ ಗಂಗಾ ಕಡೆ ತೊಗೊಂಬರೋದು ಅವ್ರ ತಂದು ಏನಾಗ್ತದೆ ತುಪ್ಪ ಆಮೇಲೆ ಮತ್ತೆ ಯಾರು ತುಪ್ಪ ತಂದು ದೊಡ್ಡ ಎಣ್ಣೆ ಗಂಗಾ ಕಡೆ ಇಸ್ಕೊಂಡು ಪಟ್ಟೋಗಿ ಗಂಗಾ ಆ ತುಪ್ಪ ಅದೇ ಸಾಮರ್ಥ್ಯ ಎಷ್ಟಿತ್ತು ಅಂತ ಅವ್ರು ಸಾಮರ್ಥ್ಯ ದುರುಪಯೋಗ ಮಾಡ್ಕೊಂಡ್ರೆ ಎಲ್ತೀನಿ ಆ ತುಪ್ಪ ಬಂದ್ಬಿಡ ಮತ್ತೆ ಗಂಗಾ ಪಟ್ಟು ಬರ್ರಿ ಹೊಳಿ ಗಂಗಾ ಪಟ್ಟು ಆ ತುಪ್ಪ ಆಗಿದ್ರಲ್ಲ ಇದೇನಾಗ್ಬೋದು ಹಂಗಲ್ಲ ಅದ್ರ ಮಹತ್ವನ ಹಂಗೆ ಭಾಳ ದೊಡ್ಡ ಜ್ಞಾನಿಗಳು ಅಂಥವ್ರು ಚಪ್ಪಲ್ ಹೊಡ್ಯಾಕತ್ತಿ ರವಿದಾಸ್ ಮೀರಾಬಾಯಿ ಗುರುಗಳು ಅವರು ಒಬ್ಬ ನದಿ ಹೊಂಟಿದ್ದ ಗಂಗಾ ನದಿ ದೂರ ಚಪ್ಪಲ್ ಅವು ಹೊಂಟಿದ್ದ ಚಪ್ಪಲ್ ಎಲ್ಲಿ ಹೊಂಟ್ರಿ ಅವ್ರು ಚಪ್ಪಲ್ ಹೋಗ್ಕೊಟ್ಟ ಎಲ್ಲಿ ಹೊಂಟ್ರಿಪ್ಪ ಗಂಗಾ ನದಿ ಹೊಂಟಿನಪ್ಪ ಕ್ಷೇತ್ರಕ್ಕೆ ಹೊಂಟೇನಿ ಹೋಗ್ತೀರಾ ಇದು ತೋಡಿ ಗಂಗವ್ವ ಕೊಟ್ರಿ ಗಂಗವ್ವ ಅರ್ಪಣೆ ಮಾಡಿ ಆ ಗಂಗವ್ವ ಏನು ತರ್ತಾಳ ಕೊಡ್ರಿ ಗಂಗವ್ವ ಏನು ಕೊಡ್ತಾಳ ಇವ ದುಡ್ಡು ತೊಗೊಂಡು ಹೋದ ರವಿದಾಸ್ ಪಟ್ಟ ನೋಡುವ ಗಂಗವ್ವ ಪಟ್ಟ ಎಲ್ಲೇ ಗಂಗವ್ವ ಕೊಟ್ಟ ಮೇಲೆ ಕಡ 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 ಕಡೆ ಕಡಗ ಕೊಟ್ಲಕ್ಕಿ ಬಂಗಾರ ಬದ್ದರ ಕಡೆ ಕೊಟ್ಟು ಕೂಡಲೇ ಇವು ತಲೆ ಕೊಡ್ತಾಳ ಅವ್ನಿಗೆ ಕೊಡೋದು ಹಾಗೆ ಕೊಟ್ಟರೆ ಕೊಡಲಿಲ್ಲಪ್ಪ ಅಂದ್ರಪ್ಪ ಕೊಡ್ಲಿಕ್ಕೆ ಹೋಗ್ರಿಪ್ಪ ಅಂತ ಆ ಕಡೆ ತೊಗೊಂಡು ರಾಜನ ಕೊಟ್ಟಿವ ಒಂದು ಕಡೆ ಒಂದೈತ ಅವ ರಾಜ ತಾನ ರಾಣಿ ಕೊಡ್ತಾನ ಹಾಂ ರಾಣಿ ಕೊಡ್ತಾಳ ಅಂದ ಕೂಡಲೇ ಒಂದ ಕಡೆ ಇರ್ತದೆ ಎರಡು ಬೈ ಅವ್ನ ಕೈಗೆ ಕೊಡ್ತಾರೆ ಬಹುತೇಕ ಒಂದು ಮತ್ತೆ ಬೇರೆ ಕೊಟ್ಟಿದ್ದಾನೆ ಹಿಡ್ಕೊಂಬರ್ರಿ ಅವ್ನು ಹಿಡ್ಕೊಂಬಂದು ಇನ್ನೊಂದು ಕೊಟ್ಟರಿ ಬೇಸತ್ತಿದ್ರು ಊರಾಗ ಕೊಡ್ತಾನೆ ಬರ್ತಾರೆ ಬಟ್ಬೇಡಿ ರಾಜ ಅಲ್ವಾ ಗಂತ ಬಿತ್ತು ಪಾಯ್ ಹಿಡ್ಕೊಂಬಂದು ಇಲ್ರಿ ಒಂದ ಕೊಟ್ಟರು ಸುಳ್ಳು ಹೇಳ್ತಿ ಇವತ್ತು ಸಂತಕ ತೊಗೊಂಬಂದು ಬೇಷ ಇಲ್ಲಿಗೆ ಪಾಸೆ ಹಾಕ್ತಾನೆ ನಾನು ಹತ್ತಲ್ಲ ಹೆದರಿಕೆ ಎಲ್ಲಿ ಹೋಗ್ತೀನಿ ಮತ್ತೆ ಅವ್ನ ಕಡೆ ರವಿದಾಸ್ ತಪ್ಪ ತಂದು ಈಗ ಕೊಟ್ಟಿದ್ದು ನಾ ರಾಜ ಕೊಟ್ಟೆ ಇನ್ನೂ ತೊಗೊಂಡು ನಾ ಎಲ್ಲಿ ಹೋಗ್ಲಪ್ಪ ನೀನ ಕಾಪಾಡಬೇಕು ಇಲ್ಲಿಗೆ ಪಾಸೆ ಹಾಕ್ತಾನೆ ರಾಜ ಆಯ್ತು ಪಾತ್ರ ಚಪ್ಪಲ್ ನೀರು ಆ ನೀರಿನೊಳಗೆ ಇಟ್ಕೊಂಡು ಗಂಗಾ ಮಾತೆ ತಪ್ಪು ಮಾಡಿದ್ದೆ ಇನ್ನೊಂದು ಕಡೆಗೆ ಹಾಕೊಂಡ ನಾವು ಗಂಗಾ ಮಾತೆ ಅದು ಗಂಗಾ ಮಾತೆ ಸಂಬೋಧನೆ ಮಾಡ್ತಾನೆ ಅದಕ್ಕವ ಸಂಬೋಧನೆ ಮಾಡಿ ಮತ್ತೊಂದು ಕಡೆ ಬರುತ್ತೆ ಕೊಡವು ರಾಜ ಹಂಗೆ ಅದು ನೀರಲ್ಲ ಗೊತ್ತಾಗ್ಪ ರಾಜ ಏನಾಗ್ತಿರು ಶುದ್ಧ ಆಗ್ತಾರೆ ಏನು ಮಾಡ್ತೀವಿ ಹಂಗಾರೆ ನಾನು ಹಂಗೆ ಕಡೆ ಕೊಡ್ತವ್ರೆ
ಚಪ್ಪಲ್ನಾಗ ನೀರು ಕೂಡ ಕಾಡಿ ಕೊಡ್ತಂದ್ರೆ ನಾನು ಜ್ಞಾನ ಪಡ್ಕೋಬೇಕು ಅವನ ಕಡೆಯಿಂದ ಅಂಥೇಳಿ ಅವ ಏನು ಮಾಡ್ದ, ರವಿರಾಜ ಕಡೆ ರವಿರಾಜ ಕಡೆ ಹೋಗಿ ನನಗೂ ಈಗ ಜ್ಞಾನ ಕೊಡ್ಬೇಕಪ್ಪ, ಯಪ್ಪ ಸುಮ್ಮನೆ ಕೊಡ್ರಲ್ಲೇ, ಸುಮ್ಮನೆ ಕೊಡ್ರ, ಈಗ ಕೊಡ್ತು ಮಾಡ್ತಾರೆ, ಒಂದು ಸ್ವಲ್ಪ ಕೊಡ್ರಿ, ಒಂದು 10 ನಿಮಿಷ, ಏನು ಓಡಿ ಹೋಗಂಗಿಲ್ಲ, ಇಲ್ಲೇ ಕುಂಡ್ರ, ನನಗೂ ಜ್ಞಾನ ಕೊಡ, ನನಗೂ ಜ್ಞಾನ ಕೊಡು ಅಂದ ಕೂಡಲೇ ಆ ನೀರು ಕುಡಿಯಲ್ಲ, ಯಾರು ಕುಡಿದಾನ ರಾಜ, ಇದು ಮಾತು ಕುಡಿದಾನ ಅಂತ ಅಂದ್ಕೊಳ್ಳಿ. ಮತ್ತು ಹೇಳ್ಯಾರ ನನ್ನ ಬೆಳಿಗ್ಗೆ ಏನು ಮಾಡೋದು, ಅತ್ತ ಮಾರಿ ಮಾಡ್ಕೊಂಡ ಹೊರಗಡೆ ವಿರುದ್ಧ ಮಾಡಿ ಅದನ್ನ ಹಿಂಗೆ ಅಕ್ಕಿ ಮೇಲೆ ಚೆಲ್ಕೊಂಡ, ಹಂಗೆ ಕಾಣಾಗಲ್ಲ ಹಿಂಗೆ ಮತ್ತು ಅರ್ಬಿ ಯಾರು ಹೋಯ್ತಾರೆ, ರಾಜಸ್ಥಾನ ಹೋಯ್ತಾನ ರಾಜ ಅಲ್ಸನ್ಕರ್ ಅವನ ಮಗಳಿಗೆ ಗೊತ್ತಾಗ್ತ, ಅಲ್ಸನ್ ಮಗಳಿಗೆ, ಅಲ್ಸನ್ ಮಗ ಏನಂತ ರವಿದಾಸ್ ಅವ ಹಿಂಗಂದ, ಹಿಂಗೆ ಕತಿಯಲ್ಲ ಅವ ಇದ್ದ, ಅದು ಹಿಂಗೆ ಬಿದ್ದ ಹಾಕ್ಕೊಂಡ ಅಂತೆ, ಹಾಕ್ಕೊಂಡು ಕೂಡಲೇ ಆಕೆ ಭಾಷಣ ಆಕೆ ಏನು ಮಾಡಿದ್ರು, ಅದ್ರ ಬ್ಯಾಗ್ ಕೊಡಂತ ಆ ಕರಿಯಕ್ಕೆ, ಆ ಬ್ಯಾಗ್ ಚಪ್ಪಳಿಸಿದ್ಲಂತ, ಆ ಬ್ಯಾಗ್ ಚಪ್ಪಳಿಸಿ ಆಕೆ ಜ್ಞಾನಿ ಆಗ. ಸ್ವಲ್ಪ ಇದು ಮಹತ್ವ ಮಾಡ್ಕೊಳ್ಳಿ, ನಾವು ಕತಿ ಕೇಳಿದೆ ಅಂದ್ರೆ ಅಲ್ಲಿ ನೀಡುವಂಥ ನಿಷ್ಠಾ ಮಹತ್ವದದು. ಆ ನಿಷ್ಠಾ ಇಟ್ಟ, ಆಕೆ ನಿಷ್ಠಾ ಇಟ್ಟ ಮಗಳು ಆಕೆ ಮುಕ್ತ, ರಾಜನ ಮುಕ್ತ ಆಗಲಿಲ್ಲ, ಆ ಕಡೆ ತೊಗೊಂಡವನು ಮುಕ್ತ ಆಗಲಿಲ್ಲ. ನನಗೇನು ಸಿಕ್ಕಂತ ಅರ್ಥವಾದ ಬೆತ್ತವ ಭಾಷೆ ಸಿಕ್ಕ ಕೊಡ್ತಿದ್ದ ರಾಜ, ಆದರೆ ಮತ್ತೆ ಮಿತ ಬಂದ ತಪ್ಪಾತ್ಮಾನಂದ. ನಮಗೆ ಆ ಜ್ಞಾನ ಅನ್ನೋದು ಭಾಳ ದೊಡ್ಡದು. ಅದಕ್ಕೆ ಅಲ್ಲಿ ಏನು ಮಾಡಬೇಕು, ಇಂಥ ಒಂದು ಅಲ್ಲೇ ಆ ಮಾಡ್ಕೊಂಡು ಅಗ್ನಿಹೋತ್ರ ಮಾಡಬೇಕು, ಎಲ್ಲ ಮಾಡ್ಕೊಂಡು ಕಂದರ ಆಶ್ರಯ ಮಾಡ್ಕೊಂಡು ಶೀತ ವಾಯು ಅಗ್ನಿ ವರ್ಷ ಅದು ಅಲ್ಲೇ ಬದ್ದ ಅದೇ ಬೇಕಾದ್ರೆ ಅದು ಸಕ್ಷಮ ಮಾಡಬೇಕು. ಅದಕ್ಕೆ ಶೀತ ಅಲ್ಲೇ ಆದಿನ ಸ್ವಯಂ ಸಹನ ಮಾಡ್ತಾನೆ. ಅಯ್ಯಯ್ಯೋ ಥಂಡಿ ಅಲ್ಲ, ಥಂಡಿ ಅದು ಬದುಕೊಳ್ಳೋದು ಬೇಡ ಅನ್ನಂಗಿಲ್ಲ, ಸೆಕೆ ಆದರೆ ಹಿಂಗೆ ಮಾಡ್ಕೊಳ್ಳೋದು ಬೇಡ ಅನ್ನಂಗಿಲ್ಲ. ಅಯ್ಯೋ ಚಲೋ ರಾಗಿ ನೋಡೋರು ಚಲೋ ರಾಗಿ ಹೋಗ್ತಾರೆ ಹಿಂಗ ಅವ್ರು ಸಾಕಾರ ದೊಡ್ಡ ಹಾಕೋ ಅದು ಸಹನ ಮಾಡತ್ತು. ಅವ ಹೇಳ್ತಾನೆ ಕೇಶ ರೋಮ ದಾಡಿ ಮುನಿಷಿ ಇದು ಕತ್ತರಿಸ್ಕೋಬಾರ್ದು, ಯಾರು ಅನ್ನತ್ತೆ. ಮತ್ತು ಶರೀರವನ್ನು ಅರ್ಧ ಇವು ಹೊಲಸನ್ನು ಶರೀರದ ಬೇರೆ ಮಾಡಬೇಕು ಕಷ್ಟ. ಆಮೇಲೆ ಆ ಜಟಾಧಾರಣ ಕಮಂಡಲು ಮೃಗಚರ್ಮ ದಂಡ ವಲ್ಕಲ ವಸ್ತ್ರ ಆದಿ ಹೋಮ ಸಾಮಗ್ರಿ ತನ್ನ ಫ್ರೆಂಡ್ ಹೋಮ ಮಾಡ್ಬೇಕಾದ್ರೆ ಚರ್ಮ ಹಾಕಿರ್ಬೇಕು, ಅವ್ರು ಇಟ್ಕೋಬೇಕು ತನ್ನಂತೆ ಎಲ್ಲೇ ಅಗ್ನಿಹೋತ್ರ ಅದು ಮಾಡ್ಬೇಕಾರೆ ಅಂತ. ಕೇಶ ಆದಿಂತಹ ಅವಲಸ ಧಾರಣ ಅಂದ್ರೆ ಬಳದೆಲ್ಲ ದಾಟಿಗೆ ಕಮಂಡಲು ಆದಿನ ಧಾರಣ ಮಾಡಿಕೋ, ಅವ್ರು ಅಲ್ಲೇ ಮತ್ತು ನೀರು ಅಂತಿಂತ ನೀರು ಕುಡಿಬೇಡ. ಮತ್ತು ಅಲ್ಲಿ ಹೋದ್ರು ಮತ್ತು ಕರೋನಾ ಬಂದಿತ್ತು, ಒಂದು ಬಟ್ಟೆ ತಕ್ಕೊಂಡು ಯಾವಾಗಲೂ ಹಿಂದಿನ ಕಾಲದೊಳಗೆ ಅವಾಗಿಂದ ಯಾರು ಬೇರೆ ಕಡೆ ನೀರು ಕುಡಿತಿದ್ದಿಲ್ಲ. ನಮ್ಮದ್ರಿಂದ ನಾವೆಲ್ಲರೂ ಊಟಕ್ಕೆ ಹೋಗಿ ಅವ್ರು ಸಣ್ಣವ್ರು ಮನೆಯಿಂದ ನೀರು ಒಯ್ತಿದ್ವಿ, ಮನೆಯಿಂದ ನೀರು ಅವ ನೀರು ಕುಡಿಯೋದು, ಅವ್ರು ಕೈ ತೊಗೊಳಕ್ಕೆ ನೀರು ಅಷ್ಟೇ, ಅವ್ರು ಕುಡಿಯೋ ನೀರು ಮಾತ್ರ ಮನೆ. ಬ್ರಾಹ್ಮಣರು ಊಟಕ್ಕೆಲ್ಲ ಕರೆದು ಆ ನೀರು ತೊಗೊಂಡು ನೀವು ಕೈಯಾಗಿ ತಪ್ಪಿಗೆ ಹಿಡ್ದಾನಂದ್ರೆ ರೀತಿ ಹೋಗು ಎಲ್ಲ ಊಟಕ್ಕೆ ಹೊಂಟಾನೆ, ತಪ್ಪಿಗೆ ಹಿಡ್ದ ಅಂದರೆ ಊಟಕ್ಕೆ ಹೊಂಟಾನಪ್ಪ ಅಂತೀವಿ. ಶಿವಮೊಗ್ಗ ನಮ್ಮ ವಿಷ್ಣು ಪರಿಷತ್ತು ಕಾರ್ಯಕ್ರಮ ದೊಡ್ಡ ಗುಡಿ ಪೂಜೆ, ಆಂಜನೇಯ ದೇವಸ್ಥಾನ ಅಂತ ಶಿವಮೊಗ್ಗದ ಪ್ರಸಿದ್ಧ ಸಂಘಕ್ಕೆಲ್ಲಪ್ಪ. ಹಂಗೆ ಅವ್ರು ಸೇರ್ಕೊಂಡು ಎಮರ್ಜೆನ್ಸಿ ಒಳಗೆ ಮತ್ತೆಲ್ಲ ಕಡೆ ಹೋಗ್ಬೇಕಲ್ಲ, ಇವ್ರು ದೊಡ್ಡ ಸಾಧನ, ಅವರೇ ಎಲ್ಲ ಕಡೆ ಹೋಗ್ಬೋದು, ಎಲ್ಲರೂ ಗೊತ್ತು, ಎಲ್ಲರ ಮನೆಗೆ ಹೋಗ್ತಾನೆ ಕಡಿಕ ಮಾಡಿ ಹಂಗೆ ಅದು ಧಾರಣ ಮಾಡ್ಬೋದು. ಅದಕ್ಕೆ ವಿಚಾರವಾದ ಪುರುಷನಿಗೆ ಏನಾಗಲ್ಲ, 1 12 8 4 ಅಥವಾ 1 ವರ್ಷದ ತನಕ ವಾನಪ್ರಸ್ಥನೆಯನ್ನು ಪಾಲನೆ ಮಾಡಬೇಕು. ಧ್ಯಾನ ಬೆಳೆಯಲು ಹೆಚ್ಚಿನ ಕಷ್ಟ ಕಾರಣ ಅಲ್ಲಿ ಬುದ್ಧಿ ಕೆಡಿಸಬಾರದು. ಕಷ್ಟ ಬರ್ತಾವಂತೇಳಿ ಬುದ್ಧಿ ಕೆಡಿಸ್ಕೊಳಕ್ಕೆ ಹೋಗಬೇಡ, ನಿಯಮಗಳೇ ಏನೇ ಮಾಡು ಅಂತ. ತಪಸ್ಯಾಜನ್ಯ ಕ್ಲೇಶ ಕಾರಣ ಅಯ್ಯಪ್ಪ ಅಂತ ತಿಳ್ಕೊಂಡು ತಪಸ್ಯಾಜನ್ಯ ಕ್ಲೇಶ ಕಾರಣ ಅಲ್ಲೇ ಬುದ್ಧಿ ನಷ್ಟ ಆಗಬಾರ್ದು. ಇದು ಕಡೆ ಸಾಕಿದ್ರೆ ನಷ್ಟ. ಈ ರೀತಿಯಾಗಿ ಆಚರಣೆ ಅವನ ಆಚರಣೆ ಆಗಿರಬೇಕು. ಅದಾಕೈತಿ ಅಂತ ಬಿಡಬಾರ್ದು, ತನ್ನ ಆಚರಣೆ ಎಂದು ಬಾರ್ದು. ಅದಕ್ಕೆ ಶ್ಲೋಕ ಅದು ನಿಂದಂತು ನೀತಿ ಗುಣ ಇದಿವಾಸ ಲಕ್ಷ್ಮೀ ಸಮಾವಿಶತ್ತು ಗಚ್ಚತ್ವ. ಎಷ್ಟು ಸುಂದರ ಶ್ಲೋಕ.
ನ್ಯಾಯಾತ್ ಪಥ ಪ್ರವಿಚಲಂತೆ ಪದ ನ ಧೀರ. ಹಂಗೆ ಬೇಕಾದಷ್ಟು ಕಷ್ಟ ಬಂದರೂ ಸಹಿತ ಆ ಕಷ್ಟವನ್ನು ಎದುರಿಸಿ ತನ್ನ ಆಚರಣೆ ಅದು ಮಾಡು. ಈ ಥರ ಆಚರಣೆ ಇಂಥದ್ದು ಬುದ್ಧಿ ಕೆಟ್ಟಿರಬಾರ್ದು. ಏನಪ್ಪ ಸುಮ್ಮನೆ ಮನೆಗೆ ಹೋದ್ರೆ ಮಕ್ಕಳು ದುಡಿತಾರೆ ಆರಾಮಿದ್ದು ಮಕ್ಕಳ ಕಡೆ ಹಾಗೆ ಅನ್ನೋಂಗಿಲ್ಲ ಆಚರಣೆ. ಯಾವಾಗ ವಾನಪ್ರಸ್ಥಿತಿ ಅಥವಾ ಮುಕ್ತಾವಸ್ಥೆಗಳ ತನ್ನ ಕ್ರಿಯೆ ಮಾಡಿ ಆಗುವುದಿಲ್ಲ ಅವಾಗ ವೇದಾಂತ ವಿಚಾರ ಮಾಡಲಾರ ಸಾಕು. ಅದು ಮಾಡೋಕ್ಕಾಗಿಲ್ಲ ಅಂದರೆ ಉಪವಾಸ ಆದಿ ಮಾಡಬೇಕು. ಈಡೇ ಊಟ ಇಷ್ಟ ಮಾಡೋದಿಲ್ಲ ಹಂಗೆ ಮಾಡೋದು. ಅದಕ್ಕೆ 12 ವರ್ಷ ಆದ್ಮೇಲೂ ಜರ್ ಅವ್ನ ಧರ್ಮದ ಅನುಷ್ಠಾನ ಮಾಡೋದ್ರೊಳಗೆ ಸಾಮರ್ಥ್ಯ ಆಯ್ತು ಅಂದ್ರೆ ಅಡಿವ್ಯಾಗನೇ ಇರಲಿ. ಜರ್ ಆ ಜ್ಞಾನದ ಅಭ್ಯಾಸ ಮಾಡೋದು ಯೋಗ್ಯ ಆಗಲಿಲ್ಲಪ್ಪ ಆಗುದಿಲ್ಲ ಅವಾಗ ಸನ್ಯಾಸಿ ಗ್ರಹಣ ಮಾಡ್ಕೋಬೇಕು. ವನಪ್ರಸ್ಥದ ಸನ್ಯಾಸ. ಈ ಮಾತನ್ನು ಮುಂದಿನ ಆಚಾರ ಸನ್ಯಾಸಿ ಮಾತಾಡ್ತಾರೆ. ಈ ಎರಡೂ ರಹಿತ ಕೃತ್ಯ ಆಗಿರ್ತಾರೆ. ಹೆಂಗಪ್ಪ ಯಾವಾಗ ಅವ ಅಸಮರ್ಥ ಆಗ್ತಾನೋ ಜ್ಞಾನಂತೂ ಅಸಮರ್ಥ ಆಗ್ತಾನೋ ಅವಾಗ ಏನು ಮಾಡಬೇಕು? ಉಪವಾಸ ಮಾಡಬೇಕು. ಅಂದರೆ ಈಡೆತ್ತಿರು ಬಿಡಬೇಕು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಏನು ಬೇಕಪ್ಪ ನಿನಗೆ? ಹಾಂ ತಗೋ ಏನು ಮಾಡ್ತಿ? ಇನ್ನದಕ್ಕೆ ಒಯ್ಯಾಕತ್ತಿ ಕುಡಿಯೋದಾತು. ಹಾಂ ತಗೊಂಡು ಆಶೀರ್ವಾದ ಯಾಕೆ ಬಂದೀಗ? ಶಿವ ಕಲ್ಯಾಣ ಹಾಂ ಆಶೀರ್ವಾದ ಕಾಯಿ ಎದಕ್ಕಂತಾರ? ಹಾಗೆ ಮನ್ಯಾಗ ಹಾಂ ಹಾಂ ಅದೇನು ಖರ್ಚಿದೆ